ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಆತ್ಮೀಯ ಕೃಷ್ಣ ಉಪಾಧ್ಯಾಯರೇ ಹಾಗೂ ಕುಟುಂಬದವರೇ ಹಾಗೂ ಎಲ್ಲ ನೆಚ್ಚಿನ ಭಕ್ತರೇ, ಕೇಳಿಸ್ತಾ ಇದೆ ಅಲ್ವಾ? ಸ್ವಲ್ಪ ನೆಗಡಿ ಆಗಿದೆ, ಹಾಗಾಗಿ ವಾಯ್ಸ್ ಡೌನ್ ಆಗಿದೆ. ಅದು 15 ದಿವಸಗಳ ಕಂಟಿನ್ಯೂಸ್ ಪ್ರಯಾಣ, ಪ್ರತಿನಿತ್ಯ 2-3 ಕಡೆ ಉಪನ್ಯಾಸ ಇತ್ಯಾದಿ, ಆದ್ದರಿಂದ ಸ್ವಲ್ಪ ಒಂದು ರೋಡ್ ಮಿಸ್ ಆಯಿತು ನಮಗೆ. ರೋಡ್ ಮಿಸ್ ಆಗಿ ಒಂದು 15 ದಿವಸ ಭ್ರಮಣವನ್ನು ಮಾಡಿದ್ವಿ. ಫ್ರೀ ರೈಡ್ ಅಂತ ಹೇಳ್ತೀವಲ್ಲ, ಫ್ರೀ ರೈಡ್ ಆಯಿತು ಒಂದು. ಮತ್ತು ಸ್ವಯಂ ಸೇವಕರು ನನ್ನ ಜೊತೆ ಬಂದವರು ಮೈಸೂರು ಹುಡುಗರು. ಸೊ ಬೆಂಗಳೂರು ಮೈಸೂರಿನ ರಸ್ತೆಗಳು ಬೇರೆ ರೀತಿ ಇರುತ್ತೆ, ಮಲೆನಾಡಿನ ರಸ್ತೆಗಳೇ ಬೇರೆ ರೀತಿ ಇರುತ್ತೆ. ಮಲೆನಾಡಿನ ರಸ್ತೆಗಳನ್ನು ಓಡಿಸ್ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ವಿಶೇಷವಾದ ಪ್ರಾವೀಣ್ಯತೆ ಬೇಕು. ಸೊ ಹಾಗಾಗಿ ಅವ್ರಿಗೆ ಅದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಸ್ವಲ್ಪ ನಿಧಾನ ಆಯಿತು, ತಡವಾಯಿತು. ನಾನು ಧ್ಯಾನದ ವಿಷಯದ ಕುರಿತು ಆಲೋಚನೆ ಇಲ್ಲ ವಿಶ್ಲೇಷಣೆ ಮಾಡುವುದಕ್ಕಿಂತ ಮುಂಚೆ ನನಗನ್ನಿಸ್ತು, ನೀವೆಲ್ಲ ಹೆಚ್ಚಿನವರು ಭಕ್ತರಾದ್ರಿಂದ ಶ್ರದ್ಧೆ ಮತ್ತು ಪ್ರೀತಿಯನ್ನು ಕುರಿತು ಮಾತಾಡಿ ಧ್ಯಾನಕ್ಕೆ ಬರ್ತೇನೆ. ನಾವೆಲ್ಲರೂ ಆಸ್ತಿಕ ಬಂಧುಗಳು, ಹಾಗಾಗಿ ಇವತ್ತೆಲ್ಲ ಈ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದೇವೆ. ಹೆಚ್ಚು ಕಡಿಮೆ ಭಗವಂತನಲ್ಲಿ ಶ್ರದ್ಧೆ ಇದೆ ಅಂತ ನಮಗೆಲ್ಲ. ಭಗವಂತನಲ್ಲಿ ಪ್ರೀತಿಯೂ ಕೂಡ ಇದೆ, ಹೌದು. ಆದರೆ ಈ ಶ್ರದ್ಧೆ ಮತ್ತು ಪ್ರೀತಿಯನ್ನು ನಾವು ಹೆಚ್ಚೆಚ್ಚು ಮಾಡಿಕೊಂಡಷ್ಟು ಆನಂದವಾಗಿ ಇರಲಿಕ್ಕೆ ಸಾಧ್ಯ. ಹಾಗಾದರೆ ನಮಗೊಂದು ಪ್ರಶ್ನೆ ಬರ್ಬೋದು, ಶ್ರದ್ಧೆ ಮತ್ತು ಪ್ರೀತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ, ಭಗವಂತನ ಪಾದಕಮಲಗಳಲ್ಲಿ ಶ್ರದ್ಧೆ, ಭಗವಂತನ ಕುರಿತು ಪ್ರೀತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಹೇಗೆ ಕಡಿಮೆ ಆಗುತ್ತೆ? ಸಾಂಸಾರಿಕ ಸಮಸ್ಯೆಗಳಿರ್ಬೋದು, ಮನೆಯಲ್ಲಿರ್ಬೋದು, ನೆರೆಹೊರೆಯವ್ರದ್ದಿರಬಹುದು, ಇಲ್ಲಾಂದರೆ ಅಣ್ಣ ತಮ್ಮಂದಿರದಿರಬಹುದು, ಇಲ್ಲಾಂದರೆ ನಾವು ಕೆಲಸ ಮಾಡ್ತಿರುವಂಥ ಆಫೀಸುಗಳಲ್ಲಿರ್ಬೋದು, ಇತ್ಯಾದಿ ಹಲವಾರು ಸಮಸ್ಯೆಗಳು, ನಮ್ಮದೇ ಆದಂಥ ಸವಾಲುಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಸೊ ಭಗವಂತನಲ್ಲಿ ಶ್ರದ್ಧೆ ಮತ್ತು ಪ್ರೀತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಹೇಗೆ ಕಡಿಮೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಭಗವಾನ್ ಶ್ರೀರಾಮಕೃಷ್ಣರು ತುಂಬ ಸರಳವಾದ, ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಾವು ಸಂಸಾರದಲ್ಲಿ ಇರುವುದರಿಂದ, ಜಗತ್ತಿನಲ್ಲಿ ಇರುವುದರಿಂದ ಸಮಸ್ಯೆ ಅಂತ ನಮಗೆಲ್ಲ. ಅನೇಕ ಬಾರಿ ನೋವು ತಿಂದಾಗ, ನಾವು ತುಂಬ ಕಷ್ಟ ಬಂದಾಗ, ಯಾಕಾದರೂ ಭಗವಂತ ಈ ಸಂಸಾರ ಸೃಷ್ಟಿ ಮಾಡಿಬಿಟ್ಟ, ಯಾಕಾದರೂ ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ಈ ಜಗತ್ತು ಸಂಸಾರ ಇತ್ಯಾದಿ ಇಲ್ಲ ಅಂದರೆ ನಮ್ಗೆ ಯಾವ ಸಮಸ್ಯೆಯೂ ಇರ್ತಿರ್ಲ್ವಲ್ಲ ಅನ್ನುವಂಥ ಮನೋಭಾವ, ಆಲೋಚನೆ ನಮ್ಮಲ್ಲಿ ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ. ಆದರೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಾನ್ ಶ್ರೀರಾಮಕೃಷ್ಣರು, ನೋಡಪ್ಪ, ನಾನು ಸಂಸಾರದಲ್ಲಿ ಇರೋದ್ರಿಂದ ಸಮಸ್ಯೆ ಇಲ್ಲ, ಪ್ರಪಂಚದಲ್ಲಿ ಇರೋದ್ರಿಂದ ಸಮಸ್ಯೆ ಇಲ್ಲ, ನನ್ನಲ್ಲಿ ಪ್ರಾಪಂಚಿಕತೆ ಇರೋದ್ರಿಂದ ಸಮಸ್ಯೆ. ಅಂದರೆ ಅರ್ಥ ಏನು? ಅವರೇ ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಏನಪ್ಪ ಅಂದರೆ, ದೋಣಿ ನೀರಿನಲ್ಲಿ ಇರೋಷ್ಟು ದಿವಸ ಏನೂ ಸಮಸ್ಯೆ ಇಲ್ಲ, ದೋಣಿ ನೀರಲ್ಲೇ ಇರಬೇಕು. ಆದರೆ ನೀರು ದೋಣಿಯ ಒಳಗಡೆ ಪ್ರವೇಶ ಮಾಡ್ತಾ ಏನಾಗುತ್ತೆ? ದೋಣಿ ನಿಧಾನಕ್ಕೆ ಮುಳುಗುತ್ತೆ. ಸೊ ನಾವು ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆಯೋ, ಇಲ್ಲ ಸಫರಿಂಗ್ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಲ್ಲ, ಸಫರಿಂಗ್ ಅಂತ, ನಾನು ತುಂಬ ಸಫರ್ ಆಗ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ, ಆ ಸಫರಿಂಗ್ ಏನಕ್ಕಪ್ಪ ಕಾರಣ ಅಂತ ಅಂದರೆ ನಮ್ಮಲ್ಲಿರುವಂಥ ಪ್ರಾಪಂಚಿಕತನ, ಇಲ್ಲ ಸಾಂಸಾರಿಕ ಮನೋಭಾವದಿಂದ ನಾವೆಲ್ಲ ಕಷ್ಟಪಡ್ತಾ ಇದ್ದೇವೆ, ನಾವೆಲ್ಲ ಸಫರ್ ಆಗ್ತಿದ್ದೀವಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಸರಿ, ಇದನ್ನು ನಿವಾರಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಶ್ರೀರಾಮಕೃಷ್ಣರು 2 ಉಪಾಯಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಏನು? ಒಂದು ಹೇಳ್ತಾರೆ, ನೋಡು, ನಾವು ಚಿಕ್ಕವರಿದ್ದಾಗ ಪ್ರಾಯಶಃ ನೀವುಗಳೆಲ್ಲ ಮಾಡಿರ್ತೀರಂತ, ಒಂದು ಕೈಯಲ್ಲಿ ಒಂದು ಕಂಬವನ್ನು ಇಟ್ಕೊಂಡು ನಾವು ಸುತ್ತಾಡಿರ್ತೀವಿ, ಆಟ ಆಡಿರ್ತೀವಿ. ಆ ರೀತಿ ಆ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇ ರೀತಿ ನಾವು ಒಂದು ಕೈಯಲ್ಲಿ ನಾವು ಭಗವಂತನ ಸದಾ ಇಟ್ಕೊಳ್ಬೇಕು, ಒಂದು ಕೈಯಲ್ಲಿ ಭಗವಂತನ ಇಡಬೇಕು, ಇನ್ನೊಂದು ಕೈಯಲ್ಲಿ ನಾವು ಜಗತ್ತಿನ ಕೆಲಸಗಳನ್ನು ಹೋಗಳನ್ನು ಮಾಡ್ತಾ ಇರಬೇಕು ಅಂತ. ಅಂದರೆ ಒಂದು ಭಾಗದ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಇನ್ನೊಂದು ಭಾಗದ ಮನಸ್ಸಿನಿಂದ ನಾವು ಜಗತ್ತಿನ ಕಾರ್ಯಚಟುವಟಿಕೆಗಳು ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ
ಸಂಸಾರದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಶ್ರೀರಾಮಕೃಷ್ಣ ತುಂಬ ಸುಂದರವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶ್ರೀಮಂತರ ಮನೆ ದಾಸಿಯಂತೆ ನಾವಿರಬೇಕು. ಅಂದರೆ ಅರ್ಥ ಏನಪ್ಪ ಅಂದರೆ, ಶ್ರೀಮಂತರ ಮನೆ ದಾಸಿ ಉದಾಹರಣೆ ಏನಕ್ಕೆ ಕೊಡ್ತಿದ್ದಾರೆ ಶ್ರೀರಾಮಕೃಷ್ಣರು ಇಲ್ಲಿ ಅಂತಂದರೆ, ನಿರ್ಲಿಪ್ತ ಭಾವ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪದ್ಮಪತ್ರ ಮಿವಾಂಭಸ ಅಂತ ಹೇಳಿದ್ರು. ಪದ್ಮಪತ್ರ ನಮಗೆಲ್ಲ ಗೊತ್ತು, ಕಮಲ ಕೊಳದಲ್ಲಿ ಹುಟ್ಟಿದ್ರು ಕೂಡ ಅಲ್ಲೆಲ್ಲ ಸಾಕಷ್ಟು ಮಣ್ಣು ಕೆಸರು ಎಲ್ಲ ಇರುತ್ತೆ. ಆ ಕೆಸರು ಮಣ್ಣು ಯಾವುದೂ ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ, ಕಮಲದ ಎಲೆಗಾಗಲಿ ಕಮಲದ ಹೂಗಾಗಲಿ. ಅದೇ ನಾವೇನಾದರೂ ಆ ಕೊಳದ ಹೇಳಿದ್ರೆ ನಮಗೆಲ್ಲ ಇಡೀ ಮೈಯೇ ನಮಗೆಲ್ಲ ಕೊಳೆ ಅಂದರೆ ಆ ಕೆಸರಿಂದ ತುಂಬ ಹೋಗುತ್ತೆ ನಮ್ಮ ಶರೀರ. ಆದರೆ ಕಮಲ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬದುಕಿ ಕೆಸರಲ್ಲೇ ಸತ್ರು ಕೂಡ ಅದರಿಂದ ಅದು ಟೈಂಟ್ ಆಗಲ್ಲ, ಅಂದರೆ ಅದರಿಂದ ಕಲ್ಮಶ ಉಂಟಾಗುವುದಿಲ್ಲ ಅಂತ. ಇದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದು, ನಿರ್ಲಿಪ್ತ ಭಾವದಿಂದ ನಾವು ಸಂಸಾರದಲ್ಲಿದ್ದಾಗ ಆನಂದವಾಗಿರ್ಬೋದು. ಸೊ ಇದೊಂದು ಸಿದ್ಧಾಂತ ವಾಕ್ಯ. ಇದನ್ನು ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಹೇಗೆ ಅಂತ ಅಂದರೆ, ಶ್ರೀರಾಮಕೃಷ್ಣ ಹೇಳುವ ರೀತಿ ನಾವು ಭಕ್ತರಾದ್ರಿಂದ ಶ್ರದ್ಧೆ ಮತ್ತು ಪ್ರೀತಿಯನ್ನು ನಾವು ಹೆಚ್ಚೆಚ್ಚು ಭಗವಂತನೆಡೆಗೆ ಮಾಡ್ತಾ ಇರಬೇಕು. ಈಗ ನಾವು ತಂದೆಯನ್ನು ಪ್ರೀತಿಸ್ತೇವೆ, ತಾಯಿಯನ್ನು ಪ್ರೀತಿಸ್ತೇವೆ, ಗಂಡ ಹೆಂಡತಿಯನ್ನು ಪ್ರೀತಿಸ್ತೇವೆ, ಇಲ್ಲ ಅಣ್ಣ ತಮ್ಮಂದಿರು ಮಕ್ಕಳನ್ನು ಪ್ರೀತಿಸ್ತೇವೆ, ಇಲ್ಲ ಸ್ನೇಹಿತರನ್ನು ಪ್ರೀತಿಸ್ತೇವೆ. ಇದೇ ಪ್ರೀತಿಯನ್ನು ಇವರೆಲ್ಲರನ್ನೂ ಪ್ರೀತಿಸೋಣ. ಇನ್ನೊಂದು ಭಾಗವನ್ನು, ಇದೇ ಪ್ರೀತಿಯನ್ನು ನಾವು ಭಗವಂತನೆಡೆಗೆ ನಾವು ತಿರುಗಿಸಿದಾಗ ಅದನ್ನೇ ನಾವು ಭಕ್ತಿ ಅಂತ ಕರಿತೇವೆ. ಇದನ್ನೇ ನಾರದ ಮಹರ್ಷಿಗಳು, ದೇವರ್ಷಿ ನಾರದರು ಅವರು ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಸಾ ಪರಮ ಪ್ರೇಮ ಸ್ವರೂಪ. ಸಾ ಅಂದರೆ ಇಲ್ಲಿ ಭಕ್ತಿ ಅಂತ, ಅದರ ಅಂತ. ಭಕ್ತಿಯ ಸ್ವರೂಪ ಏನಪ್ಪ ಅಂದರೆ ಪರಮ ಪ್ರೇಮ, ಸುಪ್ರೀಂ ಲವ್ ಅಂತ ಹೇಳ್ತಾರೆ ನಾರದರು. ಸೊ ಭಗವಂತನೆಡೆಗೆ ನಮ್ಮ ಪ್ರೀತಿಯನ್ನು ನಾವು ಪ್ರೀತಿಸೋದನ್ನು ಪ್ರಾರಂಭ ಮಾಡಿದ್ರೆ ಅದೇ ಭಕ್ತಿ ಅಷ್ಟೆ. ಸೊ ಭಗವಂತನ ಹೆಚ್ಚೆಚ್ಚು ಪ್ರೀತಿಸೋದ್ರಿಂದ ಏನಾಗುತ್ತೆ, ಜಗತ್ತಿನ ಮೇಲೆ ನಿರ್ಭರತೆ ಕಡಿಮೆ ಆಗ್ತಾ ಹೋಗುತ್ತೆ, ಭಗವಂತನ ಮೇಲೆ ನಿರ್ಭರತೆ ಹೆಚ್ಚಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಜೀವನ ಅಂದರೆ ಏನಪ್ಪ ಅಂದರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಜಪ ಮಾಡ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ, ತಪಸ್ಸನ್ನು ಮಾಡ್ತಾ ಇದ್ದೀನಿ, ಉಪವಾಸಾದಿ ವ್ರತಗಳನ್ನು ಮಾಡ್ತಾ ಇದ್ದೇನೆ, ಈ ರೀತಿಯಾದ ಸತ್ಸಂಗಗಳನ್ನೇ ನಾನು ಹೋಗ್ತಾ ಇದ್ದೇನೆ, ಏನಾದರೂ ನಾವು ಹಲವಾರು ರೀತಿಯ ಆಧ್ಯಾತ್ಮಿಕ ಸಾಧನೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸರಿ. ಅದರಿಂದ ಏನಾಗುತ್ತೆ ಅಂದರೆ, ನಾವು ಪ್ರಪಂಚದ ಮೇಲೆ ನಿರ್ಭರತೆ, ಪ್ರಾಪಂಚಿಕ ನಿರ್ಭರತೆಯಿಂದ ಭಗವಂತನ ಮೇಲೆ ನಿರ್ಭರತೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಪಯಣವೇ ಆಧ್ಯಾತ್ಮಿಕ ಜೀವನ, ಸ್ಪಿರಿಚುವಲ್ ಲೈಫ್ ಅಷ್ಟೆ. ಫ್ರಮ್ ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್ ಡಿಪೆಂಡೆನ್ಸ್, ಟ್ರಾವೆಲಿಂಗ್ ಫ್ರಮ್ ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್ ಡಿಪೆಂಡೆನ್ಸ್ ಇಸ್ ವಾಟ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳಿ ನಮ್ಮ ಶಾಸ್ತ್ರ ಚೆನ್ನಾಗಿ ಹೇಳ್ತಾರೆ. ಸೊ ನಾವು ಹಿಮಾಲಯಕ್ಕೇನು ಹೋಗಬೇಕಾಗಿಲ್ಲ, ಕಾಡು ಮೇಡುಗಳಿಗೆ ಹೋಗಬೇಕಿಲ್ಲ, ನಾವು ಎಲ್ಲೆಲ್ಲಿ ಇರ್ತಿರೋ ನಮ್ಮ ಕೆಲಸಗಳನ್ನು ಮಾಡ್ತಾ ಪ್ರಪಂಚದ ಮೇಲೆ ನಿರ್ಭರತೆಯನ್ನು ಕಡಿಮೆ ಮಾಡ್ತಾ ಹೋಗಬೇಕು, ನಾವು ಭಗವಂತನ ಮೇಲೆ ನಿರ್ಭರತೆ ಹೆಚ್ಚೆಚ್ಚು ಮಾಡ್ತಾ ಹೋಗಬೇಕು. ಅದಕ್ಕೆ ಪ್ರೀತಿ ಅದ್ಭುತವಾದ ಸಾಧನೆ ಹಾಗೂ ಸುಲಭವಾದ ಸಾಧನೆ. ಸೊ ಭಗವಂತನನ್ನು ಪ್ರೀತಿ ಮಾಡೋದ್ರಿಂದ ಮತ್ತು ಶ್ರದ್ಧೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ ಭಗವಂತ ವಾಸ್ತವಿಕ ಆಗ್ತಾನೆ, ಫ್ಯಾಕ್ಚುವಲ್ ಆಗ್ತಾನೆ. ಇಲ್ಲ ನಮಗೇನಾಗುತ್ತೆ, ಸಂಕಟದಲ್ಲಿ ಬಂದಾಗ ವೆಂಕಟರಮಣ, ನಮಗೆ ಸಮಸ್ಯೆ ಇದ್ದಾಗಷ್ಟೇ ಭಗವಂತ ನೆನಪಾಗ್ತಾನೆ. ಇಲ್ಲಾಂದರೆ ಬೆಳಗ್ಗೆ ಒಂದು ಸಂಧ್ಯಾ ವಂದನೆ ಮಾಡುವ ಅಭ್ಯಾಸದ ಸಂಧ್ಯಾ ವಂದನೆ ಮಾಡ್ತೇವೆ, ಮನೆ ಪೂಜೆ ಮಾಡುವ ಅಭ್ಯಾಸ ಇದ್ದರೆ ಮನೆ ಪೂಜೆ ಮಾಡ್ತೇವೆ, ಇಲ್ಲಾಂದ್ರೆ ದೇವ್ರಿಗೊಂದು ನಮಸ್ಕಾರ ಹಾಕಿ ಹೊರಟೋಗ್ತೇವೆ. ದೇವ್ರ ಒಂದು ಪಾಡಿಗೋನಲ್ಲಿ ಆರಾಮಾಗಿರಲಿ, ನಾನು ನನ್ನ ಪಾಡಿನ ಆರಾಮಾಗಿರ್ತೇನೆ ಅಂತ ಬಹುತೇಕ ಬಾರಿ ನಾವು ಹಾಗೆ ಆಲೋಚನೆ ಮಾಡೋದು. ಇಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ನಮ್ಮದೊಂದು ಉದ್ದ ಲಿಸ್ಟ್ ಇರುತ್ತೆ, ಉದ್ದ ಲಿಸ್ಟನ್ನು ಇಟ್ಬಿಟ್ಟು ಇದನ್ನೆಲ್ಲ ನಮ್ಮ ಕ್ಲಿಯರ್ ಮಾಡಪ್ಪ, ಇದಕ್ಕೆಲ್ಲ ನಮ್ಮ ಈ ಆಸೆಗಳನ್ನೆಲ್ಲ ನಮ್ಮ ಕ್ಲಿಯರ್ ಮಾಡು ಅಂತೇಳಿ ಬಂದುಬಿಡ್ತೇವೆ. ಭಕ್ತಿ ಶ್ರದ್ಧೆ ಎಲ್ಲ ನಮ್ಗೆ ಹೆಚ್ಚಿನವ್ರಿಗೆ ಹೀಗೆ ಇರುತ್ತೆ. ಇದು ಪ್ರಾರಂಭಿಕ ಅಂತ ನಮಗೆಲ್ಲರಿಗೂ ಕೂಡ ಹೀಗೆ ಇರೋದು ಹೌದು. ಆದರೆ ಬರ್ತಾ ಬರ್ತಾ ಭಗವಂತನ ಮೇಲೆ ಶ್ರದ್ಧೆ ಜಾಸ್ತಿ ಆಗಬೇಕು. ಭಗವಂತನ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಎರಡೂ ಜಾಸ್ತಿ ಆಗ್ತಾ ಇದೆ. ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ಪ್ರಪಂಚದ ಮೇಲೆ ನಿರ್ಭರತೆ ಕಡಿಮೆ ಆಗುತ್ತೆ, ಭಗವಂತನ ಮೇಲೆ ನಿರ್ಭರತೆ ಜಾಸ್ತಿ ಆಗುತ್ತೆ, ಜಗತ್ತಿನ ಮೇಲೆ ನಿರ್ಭರತೆ ಕಡಿಮೆ ಆಗುತ್ತೆ. ಇನ್ನು ನಾವು ವೇದಾಂತ, ಅದ್ವೈತ ವೇದಾಂತದ ಭಾಷೆಯಲ್ಲಿ ಹೇಳಬೇಕಂದ್ರೆ ಸತ್ಯತ್ವ ಬುದ್ಧಿ ಅಂತ ಹೇಳ್ತಾರೆ. ನಮಗೆ ಚಿನ್ನ ಬೆಳ್ಳಿ ಬಂಗಾರ ಯಾಕಪ್ಪ ಅಷ್ಟೊಂದು ನಮಗೆ ಬೆಲೆ ಕೊಡೋದು ಅಂತ ಅಂದರೆ, ಬಿಕಾಸ್ ನಮಗದು ತುಂಬ ಅತ್ಯಂತ ಮೌಲ್ಯ ಉಳ್ಳದ್ದು ಅಂತ ನಮಗೆ ಇದೆ. ಹಾಗಾಗಿ ನಾವು ಅದಕ್ಕೊಂದು ಬೆಲೆಯನ್ನು ಕೊಡ್ತೇವೆ. ನಾವು ಯಾವುದು ನಮಗೆ ಸತ್ಯ ಅಂತ ಅನಿಸಿದೆ ಅದಕ್ಕೆ ನಾವು ಬೆಲೆ ಕೊಡ್ತೇವೆ, ಹಾಗಾಗಿ ಅದು ನಮಗೆ ತುಂಬ ಬೇಕು ಅನಿಸುತ್ತೆ. ಸೊ ಸತ್ಯತ್ವ ಬುದ್ಧಿಯನ್ನು ಎಗೇನ್ ಪ್ರಪಂಚದಿಂದ ಭಗವಂತನೆಡೆಗೆ ತಿರುಗಿಸೋದನ್ನೇ ಎಗೇನ್ ಆಧ್ಯಾತ್ಮಿಕ ಜೀವನ ಇಲ್ಲ ವೇದಾಂತ ಮಾರ್ಗ ಅಂತ ಹೇಳಿ ಅದ್ವೈತ ವೇದಾಂತ ಕೂಡ ಹೇಳ್ತಾ ಇರುತ್ತೆ. ಪ್ರಾಯಶಃ ನಾನು ನಿಮ್ಗೊಂದೆರಡು ಇತ್ತೀಚೆಗೆ ನಡೆದಂಥ ಒಂದೆರಡು ಘಟನೆಗಳನ್ನು ಹೇಳ್ತೇನೆ. ಆವಾಗ ಭಗವಂತನಲ್ಲಿ ಶ್ರದ್ಧೆ ಮತ್ತು ಪ್ರೀತಿ ಹೆಚ್ಚಾದರೆ ಏನು ಸಾಧ್ಯ ಅಂತ. ಒಬ್ಬ ಮಹಿಳೆ
ನಮ್ಮ ರಾಮಕೃಷ್ಣ ಮಹಾಸಂಘದ 13ನೇ ಪರಮಾಧ್ಯಕ್ಷರಿಂದ ಮಂತ್ರದೀಕ್ಷೆಯನ್ನು ಪಡ್ಕೊಂಡಿದ್ಲು. ತಂದೆ ತಾಯಿ ಮನೇಲಿ ಮಕ್ಕಳು ಎಲ್ಲರೂ ಕೂಡ ಭಕ್ತರವರು. ಕಾರಣಾಂತರಗಳಿಂದ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆ. ವ್ಯಾಪಾರದಲ್ಲೇನೋ ಲಾಸ್ ಆಗಿತ್ತು, ಹಣದ ಸಮಸ್ಯೆ. ಅದೇನೆಲ್ಲ ಪಾಪ ಗಂಡ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೂ ಏನೂ ಆ ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ. ಸೊ ಹಣದ ಸಮಸ್ಯೆ ಇದೆ. ಒಂದು ಹಂತದಲ್ಲಿ ಹಣದ ಸಮಸ್ಯೆ ಹಣದ ಬಿಕ್ಕಟ್ಟು ತುಂಬ ಆಗೋಯ್ತು. ಅಲ್ಲಿವರೆಗೂ ಪಾಪ ಈ ಮಾತೆ ಅಲ್ಲಿವರೆಗೂ ತಡ್ಕೊಂಡಿದ್ಲು. ನಾನು ಏನಿದ್ರು ದೇವ್ರ ಹತ್ರ, ಭಗವಂತನ ಹತ್ರ ಭಕ್ತಿಗೋಸ್ಕರ ಬೇಡ್ತೇನೆ, ಇದು ಯಾವುದಕ್ಕೂ ನಾನು ಬೇಡೋದಿಲ್ಲ ಅಂತ ಪಾಪ ಅಲ್ಲಿವರೆಗೂ ತಡ್ಕೊಂಡಿದ್ಲು ಆ ಮಾತೆ. ಆದರೆ ಅದು ಆ ಹಣದ ಬಿಕ್ಕಟ್ಟು ಎಷ್ಟಾಯಿತು ಅಂದರೆ ಕುತ್ತಿಗೆವರೆಗೂ ಬಂದುಬಿಟ್ಟಂಗೆ ಆಯಿತು. ಆವತ್ತು ರಾತ್ರಿ ಅಮ್ಮ, ನಾನು ಇದುವರೆಗೂ ನಾನು ನಿನ್ನನ್ನು ಏನೂ ಕೇಳಲಿಲ್ಲ, ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಬಿಟ್ಟರೆ ಶಾರದಾ ಮಾತೆಯಲ್ಲಿ ಕೇಳ್ತಾಳು ಆ ಮಾತೆ. ಆದರೆ ಇವತ್ತು ನನ್ನ ಕುತ್ತಿಗೆವರೆಗೂ ಬಂದಿದೆ ನನ್ನ ಸಂಸಾರಕ್ಕೆ, ಹಣದ ಬಿಕ್ಕಟ್ಟು ಬಹಳ ಆಗಿದೆ ತಾಯಿ, ದಯವಿಟ್ಟು ಈಗ ನನ್ನೇ ನೀನೇ ನನ್ನ ಕಾಪಾಡಬೇಕು, ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಅಂಥೇಳಿ ಅವಳು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಮಲಗ್ತಾಳೆ. ಬೆಳಗಿನ ಜಾವದಲ್ಲಿ ಅವಳಿಗೊಂದು ಸ್ವಪ್ನ ಆಗುತ್ತೆ ಆ ತಾಯಿಗೆ. ಏನು, ಶ್ರೀಮಾತೆಯವರು ಬಂದಿದ್ದಾರೆ, ಶ್ರೀಮಾತೆಯವರು ಬೊಗಸೆ ತುಂಬ ನಾಣ್ಯಗಳನ್ನು ಈ ಭಕ್ತೆಗೆ ಕೊಟ್ಟು ಹೊಟ್ಟೋದ್ರು, ಅಷ್ಟೇನೇನು ಮಾಡಲಿಲ್ಲ. ಕೈತುಂಬ ನಾಣ್ಯಗಳ ಬೊಗಸೆಯಲ್ಲಿ ಕೈತುಂಬ ನಾಣ್ಯಗಳನ್ನು ಆ ಸ್ತ್ರೀಗೆ ಇಲ್ಲ ಭಕ್ತೆಗೆ ಕೊಟ್ಬಿಟ್ಟು ಹೊಟ್ಟೋದ್ರು ಶ್ರೀಮಾತೆಯವರು. ಇವ್ರಿಗೆ ಎಚ್ಚರ ಆಗುತ್ತೆ, ಹಣ ಕೊಟ್ಟರು ನಂಗೆ ಶ್ರೀಮಾತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಮಾತೆಯವರು ನನ್ನ ಸ್ವಪ್ನದಲ್ಲಿ ಬಂದರು, ಸ್ವಪ್ನದಲ್ಲಿ ನಂಗೆ ದರ್ಶನ ಕೊಟ್ಟರು ಅಂತ ಆ ಭಕ್ತೆಗೆ ತುಂಬ ಆನಂದ. ಇದಾಗಿ ಕೆಲವು ದಿವಸಗಳಾಗ್ತಾ ಆ ಹಣದ ಸಮಸ್ಯೆಗಳೆಲ್ಲವೂ ಕೂಡ ತೀರಿ ಹೋಯಿತು. ಅಷ್ಟೇ ಅಲ್ಲ, ಆ ಭಕ್ತೆ ಹೇಳ್ತಾಳೆ, ಆವತ್ತಿನಿಂದ ಇವತ್ತುವರೆಗೂ ಸ್ವಾಮೀಜಿ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಹಿಂದೆ ತಿರುಗಿ ನೋಡಲಿಲ್ಲ, ಯಾವುದೇ ರೀತಿ ಹಣದ ಬಿಕ್ಕಟ್ಟು ನಮಗೆ ಬರಲಿಲ್ಲ, ಏನೂ ಇಲ್ಲ. ಸೊ ಅವ್ರ ಮನೇಲಿ ಏನೇ ಹೇಳಿದ್ರು, ನಮ್ಗೆ ದಿವ್ಯತ್ರಯರಿದ್ದಾರೆ, ಅವ್ರ ಹತ್ರ ಬೇಡ್ಕೊಳ್ತೀವಿ ಏನಾದರೂ ಬೇಕಂದರೆ, ಅದು ಬಿಟ್ಟರೆ ನಮಗಿನ್ನೇನು ಬೇಕಿಲ್ಲ ಅಂತ ಹೇಳ್ತಾರೆ. ಶ್ರದ್ಧೆ ಮತ್ತು ನಾವು ವೆಂಕಟರಮಣನಾದರೂ ಪ್ರಾರ್ಥನೆ ಮಾಡ್ಬೋದು, ರಾಮನ್ನಾದರೂ ಪ್ರಾರ್ಥನೆ ಮಾಡ್ಬೋದು, ದುರ್ಗಾ ಪರಮೇಶ್ವರಿನಾದರೂ ಪ್ರಾರ್ಥನೆ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಮನೆ ದೇವರುಗಳು, ಗೃಹ ದೇವತೆ ಯಾವುದನ್ನಾದರೂ ನಾವು ಪ್ರಾರ್ಥನೆ ಮಾಡ್ಬೋದು, ಅದೇನಿಲ್ಲ. ಆದರೆ ಶ್ರದ್ಧೆ ಮತ್ತು ಭಕ್ತಿಯನ್ನು ನಾವು ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು. ಆವಾಗ ಭಗವಂತ ಸತ್ಯ ಆಗ್ತಾನೆ, ಭಗವಂತನ ಮೇಲೆ ನಿರ್ಭರತೆ ಹೆಚ್ಚಾಗುತ್ತೆ. ಆವಾಗ ಈ ರೀತಿಯಾದ ಸಮಸ್ಯೆಗಳು, ಸವಾಲುಗಳನ್ನು ತುಂಬ ಸುಲಭವಾಗಿ ನಾವು ದಾಟಿಬಿಡ್ಬೋದು. ಇದನ್ನೇ ಸ್ವಾಮಿ ವಿವೇಕಾನಂದರು ಖಂಡನಭವ ಬಂಧನ ಸ್ತೋತ್ರವನ್ನು ಪ್ರತಿನಿತ್ಯ ನಾವು ಸಂಜೆ ಹೊತ್ತು ಹಾಡ್ತೇವೆ. ಅದರಲ್ಲಿ ಸಂಪದ ತವ ಶ್ರೀಪದ ಭವಗೋಷ್ಪದ ವಾರ್ಯತಾಯ್ ಅಂತ ಹೇಳಿದ್ದಾರೆ. ಏನಂದರೆ ಸಂಪದ ತವ ಶ್ರೀಪದ, ಹೇ ಭಗವಂತ ನಿನ್ನ ಪಾದ ಕಮಲಗಳೇ ನಿಜವಾದ ಸಂಪತ್ತು. ಸಂಪದ ತವ ಶ್ರೀಪದ, ಆ ನಿನ್ನ ಪಾದ ಕಮಲಗಳೇ ಪರಮ ಸಂಪತ್ತು. ಅದು ನನಗೆ ಸಿಕ್ಕಿದಾಗ ಏನಾಗುತ್ತೆ ಗೊತ್ತಾ, ಈ ಭವಸಾಗರ ಅಂತ ಹೇಳ್ತಾರಲ್ಲ, ಅದು ಅತ್ಯಂತ ಕಷ್ಟ ದಾಟಲಿಕ್ಕೆ. ಅದು ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ. ಈಜಿ ದಡ ಸೇರಿದೋದು ಬಹಳ ಕೆಲವು ವಿರಳ ವ್ಯಕ್ತಿಗಳು ಅಂತೆಲ್ಲ ಹೇಳ್ತಾರಲ್ಲ, ಆ ಇಡೀ ಸಂಸಾರ ಸಾಗರವೇ ನಾವೆಲ್ಲ ಎತ್ತು ನಡ್ಕೊಂಡು ಹೋಗ್ತಾ ಇದ್ರೆ, ಉದಾಹರಣೆಗೆ ಮಳೆ ಬಂದಾಗ ಭೂಮಿಯೆಲ್ಲ ತ್ಯಾವ ಆಗಿತ್ತು ಅಂದರೆ, ಆ ಎತ್ತು ನಡ್ಕೊಂಡು ಹೋಗೋದಂಥ ಜಾಗದಲ್ಲಿ ಗುಳಿ ಬೀಳುತ್ತೆ. ಆ ಗುಳೀಲಿ ಏನಾದರೂ ಮಳೆ ಬಂದರೆ ಆ ಗುಳೀಲಿ ನೀರು ಶೇಖರ ಆಗುತ್ತೆ. ಎಷ್ಟಿರುತ್ತೆ? ಪ್ರಾಯಶಃ 1-2 ಇಂಚು 3 ಇಂಚು ಅಷ್ಟೇ ಇರುತ್ತೆ. ಅದನ್ನು ಹೇಳ್ತಾರೆ ಭವ ಗೋಷ್ಪದ ಅಂದರೆ ಗೋವಿನ ಪಾದ ಅಂತ. ಇಡೀ ಭವಸಾಗರವೇ ಗೋವಿನ ಪಾದದಷ್ಟು ಆಗ್ಬಿಟ್ಟು, ಆ ಗೋವಿನ ಪಾದವನ್ನು ನಾವೇನು ದಾಟ್ಲಿಕ್ಕೆ ನಮಗೇನು ಕಷ್ಟ ಆಗಲ್ಲ. ಸೊ ಆ ರೀತಿ ಇಡೀ ಭವಸಾಗರವೇ ಆಗ್ಬಿಡುತ್ತಪ್ಪ. ಯಾಕೆ ವಾರಿಯ ತಾಯಿ, ವಾರಿ ಅಂತಾರೆ ಇಲ್ಲಿ ಭವಸಾಗರ, ಸಂಸಾರ ಸಾಗರ. ನಾನು ಅದನ್ನು ಸುಲಭವಾಗಿ ದಾಟ್ಬಿಡ್ತೇನೆ. ಯಾವಾಗ ನಿನ್ನ ಪಾದಕಮ್ಮಗಳು ಅದ್ಭುತವಾದ ಸಂಪತ್ತು, ನಾನು ಅದರಲ್ಲಿ ಶರಣು ಹೊಂದಿದ್ರೆ, ಆ ನಿನ್ನ ಪಾದಕಮ್ಮಗಳನ್ನು ಹಿಡ್ಕೊಂಡ್ರೆ ಅಂತ. ಸೊ ಶ್ರದ್ಧೆ ಮತ್ತು ಪ್ರೀತಿ ನಮ್ಮಲ್ಲಿ ಹೆಚ್ಚೆಚ್ಚಾಗ್ತಾ ಹೋದರೆ ಈ ರೀತಿ ನಾವು ಭಗವಂತನ ನಿರ್ಭರತೆ ಉಂಟಾಗುತ್ತೆ. ಆವಾಗ ನಮ್ಗೆ ಏನೇ ಸಮಸ್ಯೆ ಸವಾಲುಗಳು ಬಂದರೂ ಕೂಡ ಅದು ನಡ್ಕೊಂಡು ಹೊರಟೋಗ್ತಾ ಇರುತ್ತೆ. ಸ್ವಲ್ಪ ನಮಗೂ ಕಷ್ಟ ಆಗುತ್ತಿಲ್ಲ ಅಂತಿಲ್ಲ, ಆದರೆ ಹೆಚ್ಚು ನಮ್ಮ ಮನಸ್ಸಿನಿಂದ ವಿಚಲಿತ ಆಗುವುದಿಲ್ಲ. ಇದನ್ನು ನಾವು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡ್ಬೋದು, ಕೌಸಲ್ಯಾದೇವಿ ಜೀವನದಲ್ಲಿ ನೋಡಬಹುದು, ಇಲ್ಲ ನಂದಕಿಶೋರನ ಜೀವನದಲ್ಲಿ ನೋಡಬಹುದು, ಯಶೋಧಾದೇವಿಯ ಜೀವನದಲ್ಲಿ ನೋಡಬಹುದು, ಇಲ್ಲ ದೇವಕಿ ಮತ್ತು ವಸುದೇವನ ಜೀವನದಲ್ಲಿ ನೋಡಬಹುದು. ಅವರೆಲ್ಲ ಭಗವಂತನ ಜೊತೆ ಅವರೆಲ್ಲ ಇದ್ದರು, ಆದರೂ ಅವ್ರಿಗೇನು ಕಷ್ಟಗಳು ಕಡಿಮೆ ಏನಿರಲಿಲ್ಲ. ಆದರೂ ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೊರಟೋದ್ರು ಅವರು. ಯಾಕೆ ಅಂದರೆ ಭಗವಂತನ ಮೇಲೆ ನಿರ್ಭರತೆ, ಸತ್ಯಸಂಧ ಜೀವನ. ಇದೊಂದು ಭುಕ್ತಿ ಅಂದರೆ ನಮಗೇನೋ ಭೋಗೇಶ್ವರಿಗಳು ಬೇಕಾದಾಗ ಭಗವಂತನಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡೋದು ನಮ್ಗೆ ಸಿಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ನಾನು ಕೊಟ್ಟೆ. ಇನ್ನೊಂದು, ನಮಗೆ ಮುಕ್ತಿ ಬೇಕು, ಭಗವಂತನ ಸಾನ್ನಿಧ್ಯ ಬೇಕು, ಭಗವಂತನ ದರ್ಶನ ಬೇಕು. ನಾವು ಸಾಯೋಷ್ಟರಲ್ಲಿ ಭಗವಂತನ ಪಾದ ಕಮಲಗಳನ್ನು ಒಂದು ಸರಿ ದರ್ಶನ ಮಾಡ್ಕೋಬೇಕು ಅಂತ ಹಲವಾರು ಬಾರಿ ನಮ್ಮ ಮನಸ್ಸುಗಳಲ್ಲಿ ಬರಬಹುದು. ಅದಕ್ಕೂ ಕೂಡ
ಒಂದು ಉದಾಹರಣೆಯನ್ನು ಕೊಡ್ತಾನೆ. ಇದನ್ನು ಸಾಕಷ್ಟು ಕಡೆ ನಾನು ಇದನ್ನು ಆಗಲೇ ಹೇಳಿದ್ದೇನೆ. ಯಾರಾದ್ರೂ ಉಪನ್ಯಾಸಗಳನ್ನು ಆಂಗ್ಲ ಭಾಷೆಯಲ್ಲಿ ವಿಶೇಷವಾಗಿ ಕೇಳಿದರೆ ಈ ಉಪನ್ಯಾಸವನ್ನು ಈ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಹೇಗೇನು ಇವರು ಕೂಡ ಬೆಂಗಳೂರಿನಲ್ಲೇ ಇದ್ದರು. ಕೊನೆಯ ಅಂದರೆ ಲಾಸ್ಟ್ ಇಯರ್ ಅಂದರೆ ಹಿಂದಿನ ವರ್ಷ ಅವ್ರು ತೀರ್ ಹೋದ್ರು. ಅವರು ಮೂಲತಃ ಹೊಸೂರು ನಗರದವ್ರು, ಅಂದರೆ ತಮಿಳ್ನಾಡು ಹೊಸೂರು ಇದೆಯಲ್ಲ, ತಮಿಳ್ನಾಡು ಹೊಸೂರಿನವ್ರು ಮೂಲತಃ. ಕಾರಣಾಂತರಗಳಿಂದ ಅವ್ರ ಇಡೀ ಕುಟುಂಬ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ. ಸೊ ಇದು ಬಿಸ್ನೆಸ್ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ಕೆಲವೇ ವರ್ಷಗಳಲ್ಲಿ ಕೈ ತುಂಬ ಹಣ ಸಿಗುತ್ತೆ, ದೊಡ್ಡ ಮನೆ ಕಟ್ತಾರೆ, ಜಮೀನು ಕೊಂಡ್ಕೊಳ್ತಾರೆ. ಒಂದು 4-5 ಎಕರೆ ಜಮೀನು, ದೊಡ್ಡ ಮನೆ ಕಂಡುಕೊಂಡ್ರು. ಮನೆ ತುಂಬ 2 ಹೆಣ್ಮಕ್ಳು, 1-2 ಗಂಡು ಮಕ್ಕಳು, ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ, ಹಣಕ್ಕೇನು ಸಮಸ್ಯೆ ಇಲ್ಲ, ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಸುಮಾರು 50-55 ವರ್ಷ ಆಗಿರಬಹುದು. ಶ್ರೀರಾಮಕೃಷ್ಣ ಹೇಳಿದಾಗೆ ಒಂದು ಸರಿ ಅವರೆಲ್ಲ ಕುಟುಂಬದ ಸದಸ್ಯನ ಕರೀತಾರೆ. ನೋಡಿ, ನಾನು ಹೊಸೂರಿನಿಂದ ಬಂದು ಇಲ್ಲಿ ನನ್ನ ಬಿಸ್ನೆಸ್ಸನ್ನು ವ್ಯಾಪಾರ ಪ್ರಾರಂಭ ಮಾಡಿದೆ. ಶ್ರೀರಾಮಕೃಷ್ಣ ಭಕ್ತರು ಅವರು ಕೂಡ ರಾಮಕೃಷ್ಣ ಮಹಾಸಂಘದ 10ನೇ ಪರಮಾಧ್ಯಕ್ಷರು ಸ್ವಾಮಿ ವೀರೇಶ್ವರಾಂಜಿ ಮಹಾರಾಜ್ ಅವರಿಂದ ಮಂತ್ರದೀಕ್ಷೆ ಪಡ್ಕೊಂಡವರು ಇವರು. ಸೊ ಭಗವಂತನ ಕೃಪೆಯಿಂದ ಆಸ್ತಿ ಎಲ್ಲ ಮಾಡಿ ಆಯಿತು, ನಿಮ್ಮನ್ನೆಲ್ಲ ದಡಗೆ ಮುಟ್ಟಿಸಿ ಆಯಿತು, ಅಂದರೆ ಮದುವೆ ಮಾಡಿ ಇತ್ಯಾದಿಗಳೆಲ್ಲ ಓದಿಸಿ ಏನಾದರೂ ಮಾಡಿ ಆಯಿತು. ಈಗ ನನಗೋಸ್ಕರ ನನ್ನ ಸಮಯವನ್ನು ನಾನು ಇಟ್ಕೊಳ್ಳುವಂಥ ಸಮಯ. ಸೊ ಹಾಗಾಗಿ ಈ ಮನೆಯೆಲ್ಲ ಚೆನ್ನಾಗಿದೆ, ಆದರೆ ಇಲ್ಲೇ ಇದ್ದರೆ ಜಪದಿನ ಸ್ವಲ್ಪ ಮಾಡ್ಬೋದು, ಬಟ್ ಹೆಚ್ಚಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಹತ್ತಿರ ನಮ್ಮದು ತೋಟದ ಮನೆ ಇದೆಯಲ್ಲ, ಆ ತೋಟದ ಮನೇಲಿ ಒಂದು ಶೆಡ್ಡನ್ನು, ಸಿಂಪಲ್ ಒಂದು ಶೆಡ್ಡನ್ನು ಕಟ್ಕೊಳ್ತೇನೆ. ಒಬ್ಬ ಕೆಲಸಗಾರನ ಇಟ್ಕೊಂಡು ಅಡುಗೆಗೋಸ್ಕರ ಅವನ್ನ ಇಟ್ಕೊಳ್ತೇನೆ. ಅಲ್ಲೇ ನಾನಿದ್ದು ಧ್ಯಾನ, ಜಪ, ವಚನ ವೇದದ ಅಧ್ಯಯನ ಇಷ್ಟನ್ನು ನಾನು ಮಾಡ್ಕೊಂಡಿರ್ತೇನೆ ಅಂತ ಹೇಳ್ತಾರೆ. ನಮಗೆಲ್ಲ ಅಂದರೆ ನಾವೊಂದು ಇಮ್ಯಾಜಿನ್ ಮಾಡ್ಕೋಬೋದು. ಕುಟುಂಬದ ಸದಸ್ಯರು ಯಾರು ಒಪ್ಕೊಳ್ಳಿಲ್ಲ ಅದಕ್ಕೆ. ಯಾಕೆ ನೀವಿಲ್ಲೇ ಜಪಾಜಾನ ಮಾಡಿ ಏನು ಬೇಕಾದ್ರೂ ಸಾಧನೆ ಮಾಡಿ, ನಾವೇ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಇತ್ಯಾದಿ ಎಲ್ಲ ಹೇಳ್ತಾರೆ. ಅದು ಅವ್ರು ಹೇಳ್ತಾರೆ, ಇಲ್ಲ ಅದಾಗೋದಿಲ್ಲ, ನಾನು ಹೋಗ್ತೇನೆ ಅಂತೇಳಿ ಅವ್ರು ಹೋಗ್ತಾರೆ. ಸೊ ಅಷ್ಟು ದೊಡ್ಡ ಅವರೇ ಬಂಗ್ಲೆ ಕಟ್ಟಿದ್ದು, ಅಷ್ಟು ದೊಡ್ಡ ಪ್ಯಾಲೇಸ್ ಥರ ಅಂತ ಮನೆಯೂ ಕಟ್ಟಿದ್ರು, ಅವರೇ ಸ್ವಂತ ಕಷ್ಟಪಟ್ಟು ದುಡ್ದಿದ್ದು ಅವರೇ. ಆದರೆ ಈಗ ಅದೆಲ್ಲ ಆಯಿತು, ನಾನೊಬ್ಬ ಗೃಹಸ್ಥನಾಗಿ ಏನು ಮಾಡಬೇಕು ಕರ್ತವ್ಯಗಳನ್ನು ಮಾಡಿ ಆಯಿತು, ಇನ್ನು ನನ್ನ ವೈಯಕ್ತಿಕ ಜೀವನವನ್ನು, ಆಧ್ಯಾತ್ಮಿಕ ಜೀವನವನ್ನು ನಾನು ನೋಡ್ಕೊಳ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿ ಅಷ್ಟೆಲ್ಲ ಇದ್ರೂ ಕೂಡ ಒಂದು ಸಣ್ಣ ಶೆಡ್ಡನ್ನು, ಟಿನ್ ಶೆಡ್ಡನ್ನು ಕಟ್ಕೊಳ್ತಾರೆ. ಒಬ್ಬ ಕೆಲಸಗಾರನ ಇಟ್ಕೊಳ್ತಾನೆ. ಬೆಳಗ್ಗೆ ಸಂಜೆ ಅಡುಗೆ ಮಾಡಿ ಹಾಕ್ತಿರ್ತಾರೆ. ಬೆಳಗ್ಗೆ ಹೇಳ್ತಾರೆ, ಉಪಾಸನೆ ಅಂದರೆ ಜಪ ಧ್ಯಾನವನ್ನು ಮಾಡ್ತಾಯಿದ್ರು. ಆಮೇಲಿಂದ ತಿಂಡಿ ಮತ್ತು ವಚನ ವೇದ ಪುಸ್ತಕದ ಅಧ್ಯಯನ ಓದು. ಆಮೇಲೆ ಮಧ್ಯಾಹ್ನ ಊಟ, ಸ್ವಲ್ಪ ರೆಸ್ಟು, ಮತ್ತು ಕೆಲಸಗಾರ ಬಂದಾಗ ಆ ಜಮೀನು ಕೆಲಸಗಳನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ರು. ಮತ್ತು ಸಂಜೆ ಸ್ವಲ್ಪ ಜಪ, ವಚನ ವೇದದ ಅಧ್ಯಯನ. ಮತ್ತು ಸಂಜೆ ಆದರೆ ಬೆಂಗಳೂರಿನ ರಾಮಕೃಷ್ಣಾಶ್ರಮ, ಬಸವಗುಡಿ ರಾಮಕೃಷ್ಣಾಶ್ರಮಕ್ಕೆ ಆರತಿಗೆ ಹೋಗ್ತಾಯಿದ್ರು. ಸಾಯಂಕಾಲ ಆರತಿಗೆ ಆಗಲಿಲ್ಲ ಅಂದರೆ ಅಲ್ಲೇ ಆರತಿಯ ಭಜನೆಗಳನ್ನು ಮಾಡಿಕೊಂಡು ಮತ್ತು ಜಪ ಮತ್ತು ಊಟ ಮತ್ತು ವಚನವೇದ ಅಧ್ಯಯನ ಮಲ್ಕೊಳ್ಳೋದು. ಈ ರೀತಿಯಾಗಿ 40-45 ವರ್ಷಗಳ ಕಾಲ ಈ ರೀತಿಯಾಗಿ ಮಾಡ್ಕೊಂಡು ಹೋದರು. ಜಪ, ಧ್ಯಾನ, ವಚನ ವೇದದ ಅಧ್ಯಯನ ಇಷ್ಟೇ ಅವ್ರು ಮಾಡಿದ್ದೀನಿ, ಏನೂ ಇಲ್ಲ. 95-96 ವಯಸ್ಸಾಗಿತ್ತು ಅಷ್ಟೊತ್ತಿಗಾಗಲೇ. ಸಮಸ್ಯೆಗಳು ಸ್ಟಾರ್ಟ್ ಆಗಿತ್ತು, ಮರು ಬೇರೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ, ನಿಮಗೆ ಮರು ಸ್ಟಾರ್ಟ್ ಆಗಿದೆ, ನಿಮ್ಗೆ ಜಾಸ್ತಿ ಆಗ್ತಾ ಇದೆ, ಮತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ನಮ್ಮಗಳಿಗೆಲ್ಲ ಸ್ವಲ್ಪ ದಾವಂತರ ಇರುತ್ತೆ, ಏನಾಗುತ್ತೋ ನಿಮಗೆ ಅಂಥೇಳಿ ಅವ್ರು ಹಠ ಮಾಡಿ ಬಲವಂತವಾಗಿ ಆ ಭಕ್ತನನ್ನು ಮನೆಗೆ ಕರ್ಕೊಂಡು ಬಂದರು. 1 ವರ್ಷ ಹೆಚ್ಚು ಕಡಿಮೆ ಆಗಿತ್ತು. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅವ್ರ ಪಾಡಿಗವರು ಕೂತ್ಕೊಂಡು ಜಪಾಧ್ಯಾನ ಮಾಡ್ತಾಯಿದ್ರು, ಆನಂದವಾಗಿದ್ದರು. ಒಂದು ಸೆಕೆಂಡ್ ಕುಟುಂಬದ ಸದಸ್ಯರನ್ನೆಲ್ಲ ಕರೀತಾರೆ. ಏನು ನೋಡಿ, ಶ್ರೀರಾಮಕೃಷ್ಣರು ನನಗೆ ದರ್ಶನವನ್ನು ಕೊಟ್ಟರು. ನಾನು ಹೇಳಿದೆ ಶ್ರೀರಾಮಕೃಷ್ಣ ಹತ್ರ, ಅಪ್ಪ ನನ್ನ ಜೀವನ ಎಲ್ಲ ಮುಗಿದಿದೆ, ನಾನು ಇನ್ನೇನು ಮಾಡಬೇಕಾದ್ದೇನಿಲ್ಲ, ದಯವಿಟ್ಟು ನನ್ನ ಕರ್ಕೊಂಡು ಹೋಗು ಅಂತ ನಾನು ಕೇಳಿದೆ. ಶ್ರೀರಾಮಕೃಷ್ಣ ಹೇಳಿದ್ರು, ಆಯ್ತಪ್ಪ ನೀನು ತಯಾರಿ ಮಾಡ್ಕೋ, ಬರುವ ಶುಕ್ರವಾರ ನೀನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಬರುವ ಶುಕ್ರವಾರ ನಾನು ಹೋಗ್ತಾ ಇದ್ದೇನೆ, ನೀವೆಲ್ಲ ಚೆನ್ನಾಗಿರಿ, ಆನಂದವಾಗಿರಿ, ನನ್ನ ಆಶೀರ್ವಾದಗಳಿರಲಿ ಅಂತ. ಮನೆಯವರೆಲ್ಲರೂ ಕೂಡ ಅಳ್ಳಿಗೆ ಪ್ರಾರಂಭ ಮಾಡ್ತಾರೆ. ಇಲ್ಲ ನೀವಿರಬೇಕು, ನಿಮ್ಮ 100 ವರ್ಷದ ಹುಡುದಬ್ಬ ನಾವು ಆಚರಿಸಬೇಕು, ನೀವು ನಮಗೆ ಬೇಕು ಇತ್ಯಾದಿ ಎಲ್ಲ ಮನೆ ಪ್ರತಿಯೊಬ್ಬ ಸದಸ್ಯನು ಯೋಚನೆ ಮಾಡುವಾಗೆ ಅವ್ರ ಮನೇಲಿ ಯೋಚನೆ ಮಾಡಿದ್ರು. ಅವ್ರು ಹೇಳ್ತಾರೆ, ಅದೆಲ್ಲ ಏನು ಬೇಕಾಗಿಲ್ಲ, ಶ್ರೀರಾಮಕೃಷ್ಣ ಬಂದು ನಾನು ಕರ್ಕೊಂಡು ಹೋಗ್ತಾರೆ, ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು, ಮತ್ತು ನಂದೆಲ್ಲ ಮುಗಿದಿದೆ, ದಯವಿಟ್ಟು ಯಾರೂ ಅಳಬೇಡಿ, ಆನಂದವಾಗಿರಿ, ನನ್ನ ಆಶೀರ್ವಾದ ನಿಮ್ಮ ಮೇಲೆಲ್ಲ ಇದೆ, ಶ್ರೀರಾಮಕೃಷ್ಣ ಹಿಡ್ಕೊಳ್ಳಿ ಭದ್ರವಾಗಿ ಅಂತ ಹೇಳಿ ಅವರು ಆ ಮಾತನ್ನು ನಿಲ್ಲಿಸ್ತಾರೆ. ಬರುವ ಶುಕ್ರವಾರ ಯಥಾನೀತಿ ಬೆಳಗ್ಗೆ ಎದ್ರು ಅವ್ರ ಪಾಡ್ಗವ್ರು ಧ್ಯಾನ ಜಪ ಎಲ್ಲ ಮಾಡ್ತಾಯಿದ್ರು, ಪ್ರತಿನಿತ್ಯ ಮಾಡುವ ಹಾಗೆ ಆನಂದವಾಗಿದ್ದಾರೆ.
ಸಾಯಂಕಾಲ ಗೋಧೂಳಿಯ ಸಮಯ. ಅವರೊಬ್ಬ ಮಗಳನ್ನು ಕರೆದು ಶ್ರೀರಾಮಕೃಷ್ಣ ಚರಣಾಮೃತ ಅಂದರೆ ತೀರ್ಥವನ್ನು ಕೊಡು ಅಂತ ಕೇಳ್ತಾರೆ. ಶ್ರೀರಾಮಕೃಷ್ಣ ತೀರ್ಥವನ್ನು ತೆಗೆದುಕೊಂಡು ಶ್ರೀರಾಮಕೃಷ್ಣ ಹೆಸರನ್ನು ಜಪ ಮಾಡ್ತಾ ಆನಂದವಾಗಿ, ಮುಖದಲ್ಲಿ ಆನಂದ, ಸಂತೋಷ, ಶಾಂತಿ ಎಲ್ಲ ಇದೆ, ಆನಂದವಾಗಿ ಶ್ರೀರಾಮಕೃಷ್ಣ ಹೆಸರು ಜಪ ಮಾಡ್ತಾ ಅವರು ದೇಹತ್ಯಾಗ ಮಾಡ್ತಾರೆ. ಇದು ಒಂದು ಕಡೆ ಆದರೆ, ಅವರೊಬ್ಬ ಮೊಮ್ಮಗ ಅವನು ಅಮೇರಿಕಾದಲ್ಲಿದ್ದಾನೆ. ಇವರ ತಾತ ತೀರೋಗಿದ್ದು ಅವನಿಗೇನು ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ, ಅವನಿಗೆ ವರ್ತಮಾನ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಸಾಯಂಕಾಲ ಅಂದರೆ ಅಮೇರಿಕಾದಲ್ಲಿ ಬೆಳಗ್ಗೆ ಅದು. ಸೊ ಅವ್ನು ಬೆಳಗ್ಗೆ ಎದ್ದು ಅವನ ಪಾಡ್ಗ, ಅವನು ಕೂಡ ಮಂತ್ರದೀಕ್ಷೆನ ಪಡ್ಕೊಂಡಿರೋ ಭಕ್ತ. ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅವನು ಬೆಳಗಿನ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ, ಗುರುಮಾಜ್ರ ಮಂತ್ರ ಜಪ. ಸಡನ್ನಾಗಿ ಅವನಿಗೊಂದು ದರ್ಶನ. ಏನಪ್ಪ ಅಂದರೆ, ಬೆಂಗಳೂರಿನ ಅವ್ರ ಮನೆ ಮುಂದೆ ಎಲ್ಲ ಹೂಗಳನ್ನೆಲ್ಲ ಹೂವಿಂದ ಸುಸಜ್ಜಿತ ಮಾಡಿದ್ದಾರೆ, ಫ್ಲವರ್ ಡೆಕೋರೇಷನ್ ಯಾರೋ. ಮತ್ತು ಅವರ ತಾತ ಬಿಳಿ ಪಂಚೆ ಮತ್ತು ಬಿಳಿ ಅಂಗಿಯನ್ನು ಹಾಕ್ಕೊಂಡು, ಯಾರೋ ಒಬ್ಬರು ಗೆಸ್ಟ್ ಬಂದರೆ, VIP ಗೆಸ್ಟ್ ಬಂದರೆ ನಾವು ಹೆಂಗೆ ರೆಡಿಯಾಗಿ ಕೂತಿರ್ತೀವಿ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ, ಆ ರೀತಿ ಆನಂದವಾಗಿ ಕೂತಿದ್ದಾರಂತೆ. ಶ್ರೀರಾಮಕೃಷ್ಣರು ಚಿನ್ನದ ರಥದಲ್ಲಿ ಕುಳಿತು ಅವರ ಮನೆ ಮುಂದೆ ಬಂದು ಇಳಿತಾರೆ. ಶ್ರೀರಾಮಕೃಷ್ಣ ಇವರು ಮನೆ ಒಳಗಡೆ ಹೋದರು. ಅವರ ತಾತನ್ನು ನೋಡ್ತಾರೆ, ಅವರಿಬ್ಬರು ಸಂತೋಷದಿಂದ ಇಬ್ಬರು ಗ್ರೀಟ್ ಮಾಡ್ತಾರೆ. ಅವರ ತಾತನ್ನು ಕೈ ಹಿಡ್ಕೊಂಡು ಶ್ರೀರಾಮಕೃಷ್ಣ ಕರ್ಕೊಂಡು ಹೋದರು. ಅವರಿಬ್ಬರು ಆ ಚಿನ್ನದ ರಥದಲ್ಲಿ ಕೂತರು. ಆ ಚಿನ್ನದ ರಥ ಮೇಲಕ್ಕೆ ಹಾರಿ ಹೋಯಿತು. ಈ ರೀತಿಯಾದಂತಹ ಒಂದು ದರ್ಶನ ಆ ಮೊಮ್ಮಗನಿಗೆ ಅವನು ಜಪ ಮಾಡ್ತಿದ್ದಾಗ ಸಿಕ್ತು. ಅವನಿಗೆ ತಲೆಬುಡ ಅರ್ಥ ಆಗ್ತಿಲ್ಲ, ಯಾಕಿದು ವಿಚಿತ್ರ, ಅದು ಕನ್ಸಲ್ಲಿ ಬರೋದು ಸರಿ, ಈಗ ಅವ್ನು ಧ್ಯಾನ ಮಾಡ್ತಾ ಇದ್ದಾನೆ, ಜಪ ಮಾಡ್ತಿದ್ದಾನೆ, ಇದು ದರ್ಶನ ಆಗ್ತಿದೆ, ಇದರ ಅರ್ಥ ಏನು, ಯಾಕೆ ಹಿಂಗಾಯಿತು ಅಂತ ಅವನಿಗೆ ಪ್ರಶ್ನೆ, ಅವನದೇ ಆದಂಥ ಪ್ರಶ್ನೆಗಳು ಅವನ ಮನಸ್ಸಲ್ಲಿ, ಸಂಶಯ ಪ್ರಶ್ನೆಗಳು ಬರ್ತಾ ಇದೆ. ಒಂದು 4-5 ನಿಮಿಷ ಈ ದರ್ಶನ ಆಗಿ ಒಂದು 4-5 ನಿಮಿಷದಲ್ಲೇ ಅವನಿಗೆ ದೂರವಾಣಿ ಕರೆ ಬರುತ್ತೆ. ಏನಂದರೆ, ನಿಮ್ಮ ತಾತನ ಪ್ರಾಣ ಪಕ್ಷಿ ಹಾರಿ ಹೋಯಿತು, ನಿಮ್ಮ ತಾತ ಶ್ರೀರಾಮಕೃಷ್ಣ ಲೋಕಕ್ಕೆ ಹೊರಟು ಹೋದರು ಅಂತ. ಈ ಒಂದು ಘಟನೆಯನ್ನು ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಶ್ರದ್ಧೆ ಮತ್ತು ಪ್ರೀತಿ ಭಗವಂತನಲ್ಲಿ ಜಾಸ್ತಿ ಆದ ಏನಾಗುತ್ತೆ ಅಂದರೆ ಇದೇ ನೋಡಿ. ಆ ಭಕ್ತ ಅವನ ಸಂಸಾರದ ಕಾರ್ಯಗಳನ್ನೆಲ್ಲ ಮಾಡ್ದ, ವ್ಯಾಪಾರವನ್ನು ಮಾಡ್ದ, ಮನೆಯನ್ನೂ ಕಡ್ದ, ಹೆಂಡತಿ ಮಕ್ಕಳನ್ನು ನೋಡಿಕೊಂಡ, ಮಕ್ಕಳಿಗೂ ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡ್ದ. ಅದರ ಜೊತೆಗೆ ಬೆಳಗ್ಗೆ ಸಾಯಂಕಾಲ ಯಥಾಶಕ್ತಿ ಸ್ವಲ್ಪ ಉಪಾಸನೆಯನ್ನು, ಧ್ಯಾನ, ಜಪ ಇತ್ಯಾದಿ ಮಾಡ್ತಾ ಇದ್ದ. ಆಧ್ಯಾತ್ಮಿಕ ಕೇಂದ್ರಿತ ಜೀವನವನ್ನು ಅವನು ಮಾಡ್ತಾ ಇದ್ದ ಆ ಭಕ್ತ. ಹಾಗಾಗಿ ಅವನ ಜವಾಬ್ದಾರಿ ಮುಗಿದ ತಕ್ಷಣ ಒಂದು ವಾನಪ್ರಸ್ಥಾಶ್ರಮ ಅಂತ ಏನು ವೇದದಲ್ಲಿ ಹೇಳ್ತಾರಲ್ಲ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಪ್ರವೃತ್ತಿ ಮಾರ್ಗದಲ್ಲಿ, ನಮ್ಮ ಸನಾತನ ಮಾರ್ಗದಲ್ಲಿ, ವೈದಿಕ ಮಾರ್ಗದಲ್ಲಿ ಹೇಳಿದ ಹಾಗೆ ಅವನು ಗಾರ್ಹಸ್ಥ ಮುಗಿಸ್ಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋದ. ಅಂದರೆ ಸಂಸಾರದ ಜವಾಬ್ದಾರಿಗಳನ್ನು ಮನೆಗೆ, ಮಕ್ಕಳಿಗೆ ಕೊಟ್ಟುಬಿಟ್ಟು ಅವನು ವಿತ್ಡ್ರಾ ಆಗಿ ನಿರ್ಲಿಪ್ತತೆಯಿಂದ, ಅವನೇ ಎಲ್ಲ ಕಷ್ಟಪಟ್ಟು ದುಡ್ದಂಥ ಆಸ್ತಿ, ಅವನದೇ ಆಸ್ತಿ ಆದರೂ ಕೂಡ ಅದೆಲ್ಲವನ್ನು ಬಿಟ್ಟು ನಿರ್ಲಿಪ್ತ ಭಾವದಿಂದ ಒಂದು ಶೆಡ್ಡಲ್ಲಿ 1 ವರ್ಷ 2 ವರ್ಷ ಅಲ್ಲ, 1 ತಿಂಗಳು 2 ತಿಂಗಳಲ್ಲ, 45 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅಲ್ಲಿ ಧ್ಯಾನ, ಜಪ, ಅಧ್ಯಯನವನ್ನು ಮಾಡ್ತಾ ಹೋದರು. ಇದು ಶ್ರದ್ಧೆ ಮತ್ತು ಪ್ರೀತಿ ಇದ್ದಾಗ ಮಾತ್ರ ಈ ರೀತಿಯಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಸೊ ನಾವು ಧ್ಯಾನ, ಜಪ, ಅಧ್ಯಯನ, ಸತ್ಸಂಗ ಇತ್ಯಾದಿ ವ್ರತಗಳು ಏನೇ ಎಲ್ಲ ಮಾಡಿದ್ರೂ ಕೂಡ ಭಗವಂತನಲ್ಲಿ ಪ್ರೀತಿ ಇಲ್ಲ ಅನುರಾಗವನ್ನು ಬೆಳೆಸ್ಕೊಳ್ಳೋದಷ್ಟೇ ನಮ್ಮ ಕೈಲಾಗೋದು. ಅದು ಬೆಳೆಸ್ಕೊಂಡ್ಬಿಟ್ವಿ ಅಂದರೆ ನಮ್ಮ ಜೀವನ ಸಾರ್ಥಕತೆಯನ್ನು ಪಡಿತದೆ, ಧನ್ಯತಾ ಭಾವವನ್ನು ಪಡಿತದೆ. ನಾವು ಹುಟ್ಟಿದ್ದಕ್ಕೂ ಕೂಡ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗುತ್ತೆ. ಇದನ್ನೇ ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಹೇಳೋದು. ಹಣವನ್ನು ಮಾಡೋಣ, ಅಧಿಕಾರವನ್ನು ಪಡ್ಕೊಳ್ಳೋಣ, ಹೆಸರು ಕೀರ್ತಿಗಳನ್ನು ಪಡ್ಕೊಳ್ಳೋಣ, ಇತ್ಯಾದಿ ನಮ್ದು ಏನೇನು ಆಸೆಗಳಿದೆಯೋ ಧರ್ಮ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಪಡ್ಕೊಳ್ಳೋಣ. ಆದರೆ ಇದೇ ನಮ್ಮ ಜೀವನದ ಮುಖ್ಯ ಗುರಿ ಆಗಬಾರ್ದು. ಜೀವನದ ಒಂದು ಘಟ್ಟ, ಅದು ಜೀವನದ ಒಂದು ಗುರಿ ಅಷ್ಟೇ. ಮತ್ತು ಈ ಮಾನವ ಜನ್ಮದ ಪ್ರಮುಖ ಗುರಿ ಏನಪ್ಪ ಅಂದರೆ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವುದು, ಭಗವಂತನನ್ನು ದರ್ಶಿಸುವುದು. ಇಲ್ಲ, ಜ್ಞಾನ ಮಾರ್ಗದಲ್ಲಿ ವೇದಾಂತದ ಪ್ರಕಾರ ಅಂದರೆ ಆತ್ಮದರ್ಶನ, ಆತ್ಮಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಭಕ್ತಿಶಾಸ್ತ್ರ ಗ್ರಂಥಗಳಲ್ಲಿ ಅದನ್ನೇ ಭಗವತ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇನ್ನು ರಾಜಮಾರ್ಗದಲ್ಲಿ, ರಾಜಯೋಗ ಮಾರ್ಗದಲ್ಲೆಲ್ಲ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಎಲ್ಲ ಹೇಳ್ತಾರೆ. ಅದು ಬೇರೆ ಬೇರೆ ಪಾರಿಭಾಷಿಕ ಶಬ್ದಗಳು, ಹೆಚ್ಚು ಕಡಿಮೆ ಅದು ಒಂದೇ ಗುರಿಗೆ ನಾವು ಕರ್ಕೊಂಡು ಹೋಗ್ತದೆಲ್ಲವನ್ನು. ಸೊ ಈ ರೀತಿಯಾದಂಥ ಜೀವನವನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ಈ ರೀತಿಯಾದ ಸತ್ಸಂಗಗಳು ನಮಗೆ ಸಹಾಯ ಮಾಡುತ್ತೆ. ಮತ್ತು ಧ್ಯಾನವನ್ನು ನಾವು ಯಾಕೆ ಮಾಡಬೇಕು? ಸೊ ನಿದ್ದೆ ಮಾಡೋದು ಧ್ಯಾನ ಅಲ್ಲ. ಹಲವಾರು ಬಾರಿ ನಮ್ಮ ಹತ್ರ ಬಂದು ಹೇಳ್ತಿರ್ತಾರೆ, ಸ್ವಾಮೀಜಿ ನಾನು ಧ್ಯಾನ ಕೂತ್ಕೊಳ್ತೇನೆ, ಧ್ಯಾನ ಕೂತ್ಕೊಂಡು ಸ್ವಲ್ಪ ಹೊತ್ರ ಎಲ್ಲ ಮರ್ತೋಗ್ಬಿಡ್ತೇನೆ, ಎದ್ದಾಗ ಆನಂದವಾಗಿರುತ್ತೆ. ನಾನು ಎಲ್ಲ ಮರ್ತೋಗ್ತೀನಿ, ಎದ್ದಾಗ ಆನಂದ ಇರುತ್ತೆ. ಅದು ಎಷ್ಟೊತ್ತಾಯಿತು ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ ಎಷ್ಟೋ ಸರಿ ಹೇಳ್ತಿರ್ತೀವಿ. ಅಂದರೆ ಅವರೇನು ಅಂದರೆ ಮನಸ್ಸು ಏಕಾಗ್ರಗೊಂಡು ಎಲ್ಲ ಆಗೋಯ್ತು ಅಂತ ಹೇಳ್ತಿರ್ತಾರೆ. ಎಷ್ಟೋ ಬಾರಿ ಇದು ನಿದ್ದೆ ಮಾಡಿರ್ತಾರೆ. ಸೊ ಧ್ಯಾನ ನಿದ್ದೆ ಅಲ್ಲ. ಒಂದು
ಸೊ ಧ್ಯಾನದಲ್ಲಿ ಏಕಾಗ್ರತೆ ಅವಶ್ಯಕ, ಏಕಾಗ್ರತೆಯ ಧ್ಯಾನ ಅಲ್ಲ. ಯಾಕೆ? ಒಬ್ಬ ಕಲಾವಿದ, ಒಬ್ಬ ಹಾಡುಗಾರ ಒಬ್ಬ ಹಾಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಉತ್ತಮ ಕಲಾವಿದ ಅವನು ಏಕಾಗ್ರವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ. ಹಾಗಾದರೆ ಅದು ಧ್ಯಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಏಕಾಗ್ರತೆ ಧ್ಯಾನಕ್ಕೆ ಅವಶ್ಯಕ, ಆದರೆ ಏಕಾಗ್ರತೆಯೇ ಧ್ಯಾನ ಅಲ್ಲ. ಹಾಗಾದರೆ ಧ್ಯಾನ ಏನಪ್ಪ ಅಂದರೆ ಕಾನ್ಷಿಯಸ್ ಆ್ಯಕ್ಟಿವಿಟಿ, ಪ್ರಜ್ಞಾಪೂರ್ವಕವಾದಂತಹ ಏಕಾಗ್ರತೆಯನ್ನು ಒಳಗೊಂಡಂತಹ ಒಂದು ಪ್ರಜ್ಞಾವಂತ ಕ್ರಿಯೆ. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ಅದರ ಮೇಲೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಬೇಕು. ಅದನ್ನು ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ತೈಲಧಾರವತ್ ಅಂತ ಹೇಳಿ. ಧಾರಣ ಅಂದರೆ ಏನಪ್ಪ ಅಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುತ್ತೆ ಧಾರಣ ಅಂತ. ಧಾರಣ ಅಂದರೆ ನನಗೊಂದು ಧ್ಯಾನ ಕೂತ್ಕೊಂಡಿದ್ದೇನೆ, ರಾಮನನ್ನು ನಾನು ಧ್ಯಾನದ ವಸ್ತುವಾಗಿ ಇಟ್ಕೊಂಡಿದ್ದೇನೆ, ರಾಮನ ಮೇಲೆ ನಾನು ಧ್ಯಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಅಂದರೆ ರಾಮನ ಒಂದು ಪರಮ ಸುಂದರವಾದ ರೂಪ. 1 ನಿಮಿಷ, ಅರ್ಧ ನಿಮಿಷ, ಇಲ್ಲ ಕೆಲವು ಕ್ಷಣಗಳಿರುತ್ತೆ, ಆಮೇಲೆ ಎಲ್ಲ ಹೊರಟೋಗುತ್ತೆ. ಮನೆಗೆ ಹೋಗುತ್ತೆ, ಇಲ್ಲ ಆಫೀಸ್ಗೆ ಹೋಗುತ್ತೆ, ವರ್ಲ್ಡ್ ಟೂರ್ ನಮ್ಮ ಮನಸ್ಸು ಮಾಡ್ತಾ ಇರುತ್ತೆ. 10, 15, 20 ನಿಮಿಷ ಆಯಿತು, ಆಮೇಲೆ ಸಡನ್ ನೆನಪಾಗುತ್ತೆ, ಅರೆ ನಾನು ಧ್ಯಾನ ಮಾಡ್ತಾ ಇದ್ನಲ್ಲ, ಏನಿದು ಎಲ್ಲೆಲ್ಲೋ ಹೋಗ್ಬಿಟ್ನಲ್ಲ ಅಂಥೇಳಿ ಮತ್ತೆ ವಾಪಸ್ ಬರ್ತೇವೆ. ಮತ್ತು ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ ಆಗುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಒಂದೊಂದ್ಸರಿ ಅಷ್ಟೋ ಹೋಗಿರುತ್ತೆ, ಇಡೀ ಧ್ಯಾನ ಪೂರ್ತಿ ಎಲ್ಲೆಲ್ಲೋ ಹೋಗಿ ವಾಪಸ್ ಬರ್ತೀವಿ, ಏನು ಮಾಡೋದು, ಸಮಯ ಆಗೋಯ್ತು ಅಂತ ಎದ್ದು ಬಿಡ್ತೇವೆ. ಸೊ ಧಾರಣ ಅಂದರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದನ್ನು ಪ್ರಜ್ಞಾಪೂರ್ವಕವಾಗಿ ಎಳ್ಕೊಂಡು ಬಂದು ನಮ್ಮ ಕೇಂದ್ರ ವಸ್ತುಗಳಲ್ಲಿ, ಧ್ಯಾನದ ವಸ್ತುವಲ್ಲಿ ಇಳುವಂಥದ್ದೇನೆ ಧಾರಣ ಅಂತ ಹೇಳ್ತಾರೆ. ಇದನ್ನು ಪ್ರಯತ್ನ ಮಾಡ್ತಾ ಒಂದು ಹಂತದಲ್ಲಿ ಒಂದು ವಸ್ತುವಿನ ಮೇಲೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರಗೊಳ್ಳುತ್ತೆ. ಅದೇ ಆಲೋಚನೆ, ಅದೇ ಚಿಂತನೆ, ಅದೇ ವೃತ್ತಿ ಅಂತ ಹೇಳ್ತಾರೆ ಪತಂಜಲಿ ಮುನಿಗಳು. ಅದೇ ವೃತ್ತಿ ಅಂದರೆ ಅದೇ ಥಾಟನ್ನೇ ನಡೀತಾ ಇರುತ್ತಲ್ಲ, ಅದನ್ನೇ ಧ್ಯಾನ ಅಂತ ಹೇಳೋದು. ಉದಾಹರಣೆಗೆ ನೀವು ಎಣ್ಣೆಯನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕಿ ಅದು ಹೇಗಿರುತ್ತೆ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಇರೋದಿಲ್ಲ. ಆ ರೀತಿಯಾಗಿ ನಾವು ಯಾವುದೋ ಒಂದು ಕೇಂದ್ರ ವಸ್ತುವನ್ನು ಇಲ್ಲ ಧ್ಯಾನದ ವಸ್ತುವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದೇ ವಸ್ತುವನ್ನು ಕುರಿತು ನನ್ನ ಮನಸ್ಸು ಅದೊಂದನ್ನೇ ಆಲೋಚನೆ ಮಾಡ್ತಾ ಇದೆ, ಇನ್ಯಾವುದನ್ನೂ ಆಲೋಚನೆ ಮಾಡ್ತಿಲ್ಲ, ಇನ್ಯಾವುದನ್ನೂ ಪರಿಗಣಿಸ್ತೇ ಇದ್ದಾಗ ಅಂತಹ ಸ್ಥಿತಿಗೆ ಧ್ಯಾನ ಅಂತ ಕರೀತಾರೆ. ಅದಿನ್ನೂ ಹೆಚ್ಚು ಮುಂದಕ್ಕೆ ಹೋದಾಗ ಸಮಾಧಿ ಅಂತ ಹೇಳ್ತಾರೆ. ಸೊ ನಾವು ಈ ಧ್ಯಾನವನ್ನು ಯಾಕೆ ಮಾಡಬೇಕು? ಇವತ್ತು ವಿಜ್ಞಾನ ಒಪ್ಕೊಂಡಿದೆ, ಸೈನ್ಸ್, ನ್ಯೂರೋ ಸೈನ್ಸ್ ಇರ್ಬೋದು, ಇಲ್ಲ ಕ್ಲಿನಿಕಲ್ ಸೈನ್ಸ್ ಇರ್ಬೋದು, ಏನು ಅಂದರೆ ನಮ್ಮ ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಫಿಸಿಕಲ್ ಆ್ಯಂಡ್ ಮೆಂಟಲ್, ಅಂದರೆ ಭೌತಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾದಂಥ ನಮ್ಮ ಶರೀರದ ಆಯಾಮಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಧ್ಯಾನ ಮಾಡೋದ್ರಿಂದ ಆಗುತ್ತೆ ಅಂಥೇಳಿ ಇವತ್ತು ಪ್ರೂವ್ ಮಾಡಿದ್ದಾರೆ. ಅದು ಒಂದಾದರೆ, ಇನ್ನೊಂದು, ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ, ಸವಾಲುಗಳು ಬಂದಾಗ ತುಂಬ ಬೇಗ ನಾವು ರಿಯಾಕ್ಟ್ ಮಾಡಿಬಿಡ್ತೇವೆ, ವಿಚಲಿತರಾಗ್ಬಿಡ್ತೇವೆ, ಕೂಗಾಡ್ತಿರ್ತೇವೆ, ನಮ್ಮ ಡಿಪ್ರೆಷನ್ಗೊಳಗಾಗ್ತೇವೆ, ಸ್ಟ್ರೆಸ್ಗೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇರ್ತೀವಿ. ನಾವು ಪ್ರತಿನಿತ್ಯ ಒಂದು 10-15 ನಿಮಿಷ ಬೆಳಗ್ಗೆ, ಇಲ್ಲ ಒಂದು 10-15 ನಿಮಿಷ ಸಾಯಂಕಾಲ, ಇಲ್ಲ ಯಥಾಶಕ್ತಿ ಮಾಡ್ತಾ ಹೋದಂಗೆ, ಧ್ಯಾನ ಮಾಡ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಮಾನಸಿಕ ಶಕ್ತಿ, ಭಾವನಾತ್ಮಕ ಶಕ್ತಿ ದೃಢವಾಗ್ತಾ ಹೋಗುತ್ತೆ. ಆವಾಗ ಸಮಸ್ಯೆಗಳೆಲ್ಲ ಬಂದು ಕೂಡ ನಮ್ಮ ಮನಸ್ಸು ಸುಲಭವಾಗಿ ವಿಚಲಿತನ ಆಗುವುದಿಲ್ಲ. ಇದು ಇನ್ನು ಮುಂದಕ್ಕೆ ಹೋದಾಗ ನಮ್ಮ ಧ್ಯಾನ ಹೆಚ್ಚೆಚ್ಚಾದಂಗೆ ಏನಾಗುತ್ತೆ, ಭಗವಂತನ ಇರುವಿಕೆಯ ಅನುಭವ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಶ್ರದ್ಧೆ ಮತ್ತು ಪ್ರೀತಿ ಜಾಸ್ತಿ ಆದಂಗೆ ಧ್ಯಾನ ಚೆನ್ನಾಗಾಗುತ್ತೆ, ಧ್ಯಾನ ಚೆನ್ನಾಗಾದಂಗೆ ಭಗವಂತನ ಶ್ರದ್ಧೆ, ಪ್ರೀತಿ, ಇಲ್ಲ ಭಗವಂತನ ಸಾನ್ನಿಧ್ಯ ಇತ್ಯಾದಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಧ್ಯಾನ ಬಹಳ ಅವಶ್ಯಕ. ಅದಕ್ಕೆ ನಾನು ಸಮಸ್ಯೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಹೇಗೆ ನಮಗೆಲ್ಲ ಮಲ್ಟಿ ವಿಟಮಿನ್ಸ್, ಮಲ್ಟಿ ಮಿನರಲ್ಸ್ ಎಲ್ಲ ತೆಗೆದುಕೊಳ್ಳೋಕೆ ಹೇಳ್ತಾರೋ, ಇಲ್ಲ ನಮ್ಮ ಮೊಬೈಲನ್ನು ನಾವು ಚಾರ್ಜ್ ಮಾಡ್ತೀವಲ್ಲ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ, ಆ ರೀತಿ ನಮ್ಮ ಮನಸ್ಸನ್ನು ಒಂದು ಸಕಾರಾತ್ಮಕವಾದ ಶಕ್ತಿಯಿಂದ ನಾವೇನಾದರೂ ಚಾರ್ಜ್ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಈ ಭಜನೆ, ಜಪ, ಧ್ಯಾನ ಇವೆಲ್ಲವೂ ಕೂಡ ಬಹಳ ಸಹಕಾರಿ. ಯಾಕೆ, ನಮ್ಮ ಮನಸ್ಸನ್ನು ಸಕಾರಾತ್ಮಕವಾದ ಚಿಂತನೆಗಳಿಂದ, ಸಕಾರಾತ್ಮಕವಾದ ಶಕ್ತಿಗಳಿಂದ ಅದನ್ನು ನಾವು ದೃಢಪಡಿಸ್ತಾ ಇದ್ದೇವೆ, ಅದನ್ನು ಶಕ್ತಿಯುತವಾಗಿ ಮಾಡ್ತಿದ್ದೇವೆ, ಅದನ್ನು ಗಟ್ಟಿ ಮಾಡ್ತಿದ್ದೇವೆ. ಸೊ ಹಾಗಾಗಿ ನಾವು ಜೀವನದಲ್ಲಿ ಆನಂದವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದ್ರೆ, ಬೈ ಮೆಡಿಟೇಷನ್ ವಿ ವಿಲ್ ನಾಟ್ ರಿಯಾಕ್ಟ್, ವಿ ವಿಲ್ ರೆಸ್ಪಾಂಡ್ ಅಂತ ಹೇಳ್ತೇವೆ. ಅಂದರೆ ಈಗ ಉದಾಹರಣೆ, ಮನೇಲಿ ಏನೋ ಮಗ ಹೇಳ್ದ, ಇಲ್ಲ ಅಪ್ಪ ಹೇಳ್ದ, ಇಲ್ಲ ಹೆಂಡತಿ ಹೇಳ್ದು, ಗಂಡ ಹೇಳ್ದು, ಸಣ್ಣ ವಿಷಯಕ್ಕೆ ಕೋಳಿ ಜಗಳ ಮಾಡ್ತಾನೆ ಇರ್ತೀವಿ ನಾವು. ಯಾಕೆ, ಮನಸ್ಸು ಅಷ್ಟು ಬೇಗ ರಿಯಾಕ್ಟ್ ಮಾಡ್ತಾನೆ ಇರುತ್ತೆ. ಅದೇ ನಮ್ಮಲ್ಲಿ ಸ್ವಲ್ಪ ವಿವೇಕಯುಕ್ತವಾದ ಬುದ್ಧಿ ಇತ್ತು, ನಮ್ಮ ಮನಸ್ಸು ಸ್ವಲ್ಪ ಸ್ಥಿಮಿತವಾಗಿತ್ತು, ಭಾವನಾತ್ಮಕವಾಗಿ ನಾವು ಸ್ವಲ್ಪ ಗಟ್ಟಿಯಾಗಿದ್ವಿ ಅಂತಂದರೆ ಅಷ್ಟು ಬೇಗ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಸಣ್ಣ ವಿಷಯಗಳಿಗೆಲ್ಲ ನಾವು ಪ್ರತಿಕ್ರಿಯೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ, ಸ್ಥಿಮಿತದಲ್ಲಿರುತ್ತೆ. ಯಾವಾಗ ಬೇಕೋ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ.
ಜಗತ್ತಿನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಪಡ್ಕೊಂಡಿರ್ತಾರೆ ಹೆಚ್ಚು ಕಡಿಮೆ. ಯಾಕೆ? ಅವರು ಸಣ್ಣ ಸಣ್ಣ ವಿಷಯಕ್ಕೆ ಅವರ ಶಕ್ತಿಯನ್ನು, ಅವರ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ತುಂಬ ಅವಶ್ಯಕವಾದಂಥ ವಸ್ತುಗಳಿಗೆ, ಅವಶ್ಯಕವಾದಂಥ ಸನ್ನಿವೇಶಗಳಿಗೆ ಮಾತ್ರ ಅವರು ಸಮಯವನ್ನು ವ್ಯರ್ಥ ಮಾಡ್ತಾರೆ, ಬಿಟ್ಟರೆ ಇನ್ನು ಸಣ್ಣ ಸಣ್ಣದಕ್ಕೆ ಅವರು ವ್ಯರ್ಥ ಮಾಡ್ತಾ ಇರಲ್ಲ. ನಾವು ಸಣ್ಣ ಸಣ್ಣ ವಿಷಯಗಳನ್ನು ತಲೆಗೆ ಹಾಕ್ಕೊಳ್ತೀವಿ, ಸುಮ್ಮನೆ ತಲೆ ಕೆಡಿಸ್ಕೊಳ್ತೀವಿ, ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ತೀವಿ, ಏನೋ ಸಮಸ್ಯೆಗಳಿದೆ ಅಂತ ತುಂಬ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಸಲ್ಲದಂತಹ ಆಲೋಚನೆಗಳನ್ನು ಎಷ್ಟೋ ಬಾರಿ ನಾವು ಮಾಡ್ಕೊಳ್ತಿರ್ತೀವಿ. ಹಂಗಂದ್ರೆ ನಮ್ಗೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಬಹುತೇಕ ಬಾರಿ ಅದು ಯಾವುದು ಸೀರಿಯಸ್ ಆಗಿರೋದಿಲ್ಲ. ಮೊನ್ನೆ ಅಷ್ಟೇ 1.5 ತಿಂಗಳಿಂದೆ ಒಬ್ಬ ಯುವಕ ಬಂದ. ಅವನು ಮಾಸ್ಟರ್ಸ್ ಮಾಡಿದ್ದಾನೆ, ಡಿಗ್ರಿ ಮಾಡಿ ಅಲ್ಲಿ ಬಂದ. ಪಾಪ ಅಲ್ಲಿ ಬಂದಕ್ಕೆ ಮಾಸ್ಟರ್ಸ್ ಮಾಡಿದ, ಈಗ ಪಾರ್ಟ್ ಟೈಮ್ ಜಾಬಲ್ಲಿ ಮಾಡ್ತಿದ್ದಾನೆ. ಏನೋ ಮನಸ್ಸಲ್ಲಿ ಸ್ವಲ್ಪ ಒತ್ತಡಗಳು, ನೆಂಟೆಷ್ಟೆಲ್ಲ ಎಷ್ಟು ಸಂಬಳ ಬರ್ತಿದೆ ಹಾಗೆ ಹೀಗೆ ಅಂತೆಲ್ಲ ಕೇಳಿ ಏನೋ ಸ್ವಲ್ಪ ಚೂಟಿದ್ದಾರೆ. ಅದು ಸಾಲದು ಅಂತ ಸ್ವಲ್ಪ ಅವನು ಮದುವೆ ಮಾಡ್ಕೋಬೇಕು ಅಂತ ಒಂದು ಹೆಣ್ಣು ಹುಡುಗಿನ ಪ್ರೀತಿ ಮಾಡಿದ್ದಾನೆ. ಅಲ್ಲಿ ಲೀವ್ ಟುಗೆದರ್ ಎಲ್ಲ ತುಂಬ ಸಾಮಾನ್ಯ. ಹಾಗಾಗಿ ಇಬ್ಬರು ಇದ್ದಾರೆ, ಅವರಿಬ್ಬರ ಮಧ್ಯದಲ್ಲಿ ಸಾಕಷ್ಟು ಏನು ಜಗಳಗಳಾಗ್ತಾ ಇದೆ. ಸೊ ಇತ್ಯಾದಿ ಕೆಲವು ಕಾರಣಗಳಿಂದ ಅವ್ನು ಬಂದ. ಈ ಒತ್ತಡ ಅವನ ಮೇಲೆ ಎಷ್ಟಾಗಿತ್ತು, 25-26 ವರ್ಷದ ಯುವಕ, ಅವ್ನಿಗೆ ಎಷ್ಟಾಗಿತ್ತು ಅಂದರೆ ಅವನಿಗೆ ಹೊಟ್ಟೆ ಹಸಿವು ಸಮಸ್ಯೆ ಆಗಿದೆ, ಹೊಟ್ಟೆ ಹಸಿವಿಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಇತ್ಯಾದಿ ಏನೇನೇನೋ ಸಮಸ್ಯೆಗಳಿದೆ ಅಂತ ಬಂದ. ಒಂದು 15-20 ನಿಮಿಷ, ಅರ್ಧ ಗಂಟೆ ಕೇಳಿದೆ. ಏನೇನೋ ಸಮಸ್ಯೆ ಇದೆ, ಏನೇನೋ ಸಮಸ್ಯೆ ಇದೆ ಅಂತ ಏನೇನೋ ಹೇಳ್ತಾ ಇದ್ದ. ಎಲ್ಲ ಕೇಳಿದ್ಮೇಲೆ ಹೇಳಿದೆ, ನೋಡಪ್ಪ, ಅದಕ್ಕೆ ಮುಂಚೆ ನೀನೇ ಲಿಸ್ಟ್ ಔಟ್ ಮಾಡಿಬಿಡು ನಿಂದು ಏನು ಸಮಸ್ಯೆಗಳಿದೆ ಅಂತ ಹೇಳಿ ಅಂತ. ನೀನು ಸುಮ್ಮನೆ ನನಗೆ ವರ್ಣನೆ ಮಾಡಬೇಡ ನಿನ್ನ ಸಮಸ್ಯೆಗಳು ಏನೇನು ಅಂತ ಶಾರ್ಟಾಗಿ ಲಿಸ್ಟ್ ಔಟ್ ಮಾಡು, ಪಟ್ಟಿ ಮಾಡು, ನೋಡೋಣ ಆಮೇಲೆ ಅಂತ. ಅವನು ಪಟ್ಟಿ ಮಾಡ್ದ, ಒಂದು 8-10-15 ಏನೋ ಪಟ್ಟಿ ಮಾಡ್ದ. ಆಮೇಲೆ ನಾನು ಹೇಳಿದೆ, ಈಗ ಒಂದೊಂದನ್ನೇ ವಿಶ್ಲೇಷಣೆ ಮಾಡ್ತಾ ಬರೋಣ. ಈ 10-15 ಸಮಸ್ಯೆಗಳಿದೆ ಅಂತ ಹೇಳ್ದಿಯಲ್ಲ, ಈ 10-15 ಸಮಸ್ಯೆಯಲ್ಲಿ ಯಾವುದು ನಿಂಗೆ ತುಂಬ ಗಂಭೀರವಾಗಿದೆ, ತುಂಬ ನಿನಗೆ ಕಷ್ಟ ಕೊಡ್ತಿದೆ, ಇದರಿಂದ ನಿನ್ನ ಜೀವನ ತುಂಬ ಕಷ್ಟದಲ್ಲಿ ಇದೆಯಾ, ಸಂಕಷ್ಟದಲ್ಲಿ ಇದೆಯಾ ಅಂತ ನನಗೆ ಹೇಳಬಲ್ಲೆಯಾ ಅಂತ ಕೇಳಿದೆ. ಅವನಿಗೆ ಒಂದು ನೋಡ್ತಾನೆ ಇಲ್ಲ, ಎರಡನೇದು ನೋಡ್ತಾನೆ ಇಲ್ಲ, ಮೂರನೇದು ನೋಡ್ತಾನೆ ಇಲ್ಲ, 5, 10, 12, 13, 14, 15ವರೆಗೂ ಬಂದ. ಆಮೇಲೆ ಹೇಳ್ತಾನೆ, ಸ್ವಾಮೀಜಿ ಯಾವುದು ತುಂಬ ಗಂಭೀರವಾಗಿದೆ, ಸೀರಿಯಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ ಸ್ವಾಮೀಜಿ, ಯಾಕೋ ಗೊತ್ತಾಗ್ತಿಲ್ಲ. ನಾನು ಹೇಳಿದೆ, ಅಲ್ಲಿ ಯಾವುದೂ ಸೀರಿಯಸ್ ಸಮಸ್ಯೆ ಇಲ್ಲ, ನೀನು ಸುಮ್ಮನೆ ಮನಸ್ಸಲ್ಲಿ ಈ ಥರ ಆಲೋಚನೆ ಮಾಡ್ಕೊಂಡು ಕೂತಿದ್ಯಾ ಅಷ್ಟೇ, ತೊಲೆನ ಗೊಬ್ಬರದ ಗುಂಡಿ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿ. ಅವ್ನಿಗದು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಬೇಕಾಯಿತು. ಕೊನೆಗೆ ಅವನಿಗೆ ಧ್ಯಾನವನ್ನು ಮಾಡೋದು ಇತ್ಯಾದಿ ಹೇಳ್ಕೊಟ್ಟೆ. ವಾರಕ್ಕೊಂದ್ಸರಿ ಬಾ, ಆಶ್ರಮಕ್ಕೆ ಬಾ, ಪ್ರಾರ್ಥನೆಗೆ ಅಟೆಂಡ್ ಮಾಡು ಇತ್ಯಾದಿ ಅಂತ. ಈಗ ಬರ್ತಾ ಇದ್ದಾನೆ. ಈಗ ಸ್ವಲ್ಪ ಎಲ್ಲ ಅಟ್ಲೀಸ್ಟ್ ಅವ್ನಿಗೆ ಆ್ಯಸಿಡ್ಡು ಆ ಪ್ರಾಬ್ಲಮ್ ಅಲ್ಸರ್ವರೆಗೂ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಈಗ ಅದೆಲ್ಲ ಕಡಿಮೆ ಆಗಿದೆ, ಆರೋಗ್ಯ ಚೆನ್ನಾಗಿದೆ, ಮತ್ತು ಅವರಿಬ್ಬರ ಸಂಬಂಧಗಳು ಕೂಡ ಚೆನ್ನಾಗಾಗಿದೆ, ಆನಂದವಾಗಿದ್ದಾನೆ. ಎಷ್ಟೋ ಸರಿ ಹೇಳ್ತಿರ್ತಾನೆ, ಸ್ವಾಮೀಜಿ ಬಂದು ನಿಮ್ಮ ಹತ್ರ ಬಂದಂಗೆ ತುಂಬ ಸಹಾಯ ಆಯಿತು, ಕೆಲವು ತಿಂಗಳು ಮುಂಚೆನೇ ಬಂದಿದ್ದರೆ ನನಗೆ ಇನ್ನೂ ಬೇಗ ಸಹಾಯ ಆಗ್ತಿತ್ತು ಅಂತ. ಸೊ ಅವನೇನು ಮಾಡ್ದ, ಅವನ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆಗಳಿರೋದು ಹೌದು, ಅದರದಲ್ಲಿ ಯಾವುದೂ ನಿಜವಾದ ಗಂಭೀರ ಸಮಸ್ಯೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡ. ಒಂದು. ಎರಡನೇದು, ಪ್ರತಿನಿತ್ಯ 10-15 ನಿಮಿಷ ಬೆಳಗ್ಗೆ ಸಂಜೆ ಧ್ಯಾನ ಮಾಡ್ತಾ ಇದ್ದಾನೆ. ವಾರಕ್ಕೊಂದ್ಸರಿ ನಮ್ಮ ಆರತಿಯನ್ನು ಮತ್ತು ಭಜನೆಗಳನ್ನು ಅಟೆಂಡ್ ಮಾಡ್ತಾನೆ. 1-2 ಒಳ್ಳೆ ಪುಸ್ತಕ ಓದಕ್ಕೆ ಹೇಳಿದ್ದೇನೆ, ಸಾಧ್ಯ ಆದಷ್ಟು ಓದ್ತಿದ್ದೀನಿ ಅಂತ ಹೇಳ್ದ ಅಷ್ಟೇ. ಸೊ ಈ ರೀತಿಯಾಗಿ ನಾವು ಧ್ಯಾನ ಜಪಗಳನ್ನು ಮಾಡ್ತಾ ಹೋದರೆ, ಒಂದು ಸತ್ಸಂಗಗಳನ್ನು ಮಾಡ್ತಾ ಹೋದರೆ, ಸಕಾರಾತ್ಮಕವಾದ ಚಿಂತನೆಗಳನ್ನು ಮಾಡ್ತಾ ಹೋದರೆ ನಾವು ಚೆನ್ನಾಗಿರ್ತೇವೆ. ಅದಕ್ಕೆ ನಮ್ಮ ಪೂರ್ವಜರು ಇದೆಲ್ಲ ಗೊತ್ತಿದ್ದರಿಂದ ಬೆಳಗ್ಗೆ ಎದ್ದು ಸಂಧ್ಯಾವಂದನೆಯನ್ನು ಮಾಡು, ದೇವ್ರ ಪೂಜೆ ಮಾಡು, ತುಳಸಿ ಪೂಜೆಯನ್ನು ಮಾಡು ಅಂತ ಹೇಳಿದ್ದು, ಸಂಜೆ ದೇವ್ರ ದೀಪ ಹಚ್ಚಿ ಮನೇಲಿ ಭಜನೆಗಳು ನಡೀತಾ ಇತ್ತು ಹಿಂದೆ ಮಲೆನಾಡಲ್ಲೆಲ್ಲ. ಇದೆಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಮನಸ್ಸನ್ನು ಒಂದು ಸ್ಥಿಮಿತವಾಗಿ ಇಟ್ಕೊಳ್ಳಿಕ್ಕೆ. ಹೇಗೆ ನಾವು ಅಳಸನೇನು ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಅಳಸನೇನು ಬಿಡಿಸಿದಾಗ ಏನಾಗುತ್ತೆ, ಅದ್ರ ಅಂಟು ನಮ್ಮ ಕೈಗೆ ಅಂಟೋಲ್ಲ. ಆ ವಿವೇಕ ಅನ್ನುವಂಥ ತೈಲ ಇದೆಯಲ್ಲ, ಇದು ಈ ಸಾಧನೆ, ಧ್ಯಾನ, ಜಪ, ಅಧ್ಯಯನ, ಈ ಭಜನೆಗಳಿಂದ ವಿವೇಕ ಎಂಬ ತೈಲವನ್ನು ಮನಸ್ಸಿಗೆ ಹಚ್ಕೊಂಡಾಗ ಸಂಸಾರದಲ್ಲಿದ್ದರೂ ಕೂಡ ಅದಕ್ಕೆ ಅಂಟುಕೊಳ್ಳದೆ ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆಗುತ್ತೆ. ಹಾಗಾಗಿ ನಮ್ಮ ಪೂರ್ವಜರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವ್ರತಗಳನ್ನು, ಪೂಜೆಗಳನ್ನು, ಹಬ್ಬ ಹರಿದಿನಗಳನ್ನು, ಮತ್ತು ಸಂಧ್ಯಾ ವಂದನೆ, ಇಲ್ಲ ಉಪಾಸನೆ, ಜಪ, ಧ್ಯಾನ ಇತ್ಯಾದಿ ಎಲ್ಲ ಇಟ್ಟಿದ್ದು. ಅದೇ ದುರ್ದೈವ ಏನಪ್ಪ ಅಂದರೆ ನಾವು ಇದ್ರ ಹಿಂದೆ ಇರುವಂಥ ಹಿನ್ನೆಲೆನ ಅರ್ಥ ಮಾಡ್ಕೊಳ್ಳಿಲ್ಲ ಬಹುತೇಕರು. ಆಮೇಲೆ ಎಲ್ಲ ನಾವು ಇಂಗ್ಲೀಷ್ ಎಜುಕೇಷನ್ ಬಂದು ಇವತ್ತು ಅದೆಲ್ಲ ಒಂದು ಏನು ಮೂಢನಂಬಿಕೆ ಅಂತ ಹಲವಾರು ಬಾರಿ, ಎಲ್ಲರೂ ಇಲ್ಲಾಂದರೆ ಹಲವಾರು ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ. ಹಾಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಗತವೈಭವವನ್ನು ನಾವು ಬಿಟ್ಕೊಂಡು ಕೂತ್ಕೊಂಡು ಪಾಶ್ಚಾತ್ಯ ಸಂಸ್ಕೃತಿ ಹಲವಾರು ಬಾರಿ ಅಂಧಾನುಕರಣೆಯನ್ನು ಮಾಡ್ತಾ ಇದ್ದೇವೆ. ಅವರೆಲ್ಲ ಸಾಕಷ್ಟು ಒಳ್ಳೆಯದಿದೆ, ಇಲ್ಲ ಅಂತ ಹೇಳಲ್ಲ, ಅದು ಅಂಧಾನುಕರಣೆಯನ್ನು ಮಾಡ್ತಿದ್ದೇವೆ. ಹಾಗಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ವೈದಿಕ ಸಂಸ್ಕೃತಿ ಅತ್ಯಂತ ಅದ್ಭುತವಾದಂಥ ಸಂಸ್ಕೃತಿ, ಅದು ತುಂಬ ಅದ್ಭುತ ಆಯಾಮಗಳಿಂದ ಕೂಡಿದೆ, ಅರ್ಥ ಮಾಡ್ಕೊಳ್ಳೋಣ. ಮತ್ತು ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಕೊಟ್ಟಂಥ ವೈದಿಕ ಸಂಸ್ಕೃತಿ, ವೈದಿಕ ಮಾರ್ಗವನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಹೋಗೋಣ. ಆವಾಗ ನಮ್ಮ ಜೀವನ ಸಫಲತೆಯನ್ನು ಕಾಣುತ್ತೆ. ದಿವ್ಯತ್ರೇಯರು ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ನಿಮ್ಮ ಜೀವನ ಆನಂದದಿಂದ ಶಾಂತಿಯಿಂದ ಕೂಡಿರಲಿ ಅಂತ ಹೇಳಿ ಅವರಲ್ಲಿ ಬೇಡ್ಕೊಳ್ತಾ ಒಳ್ಳೆಯದಾಗಲಿ ಅಂತ ಹರಿಸ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ರಾಮಕೃಷ್ಣ.
ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಪ್ರೀಣಿತೆ ಪ್ರೀಣಿತಂ ಜಗತ್.